ಎಲ್ಲರಿಗೂ ನಮಸ್ಕಾರ. TKSFF ನ ವೆಬಿನಾರ್ ಸರಣಿಯ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮ ಜೊತೆ ಇಂದು ಮರೆತ ಸ್ವರ್ಗ ಶಾರ್ಟ್ ಮೂವಿಯ ತಂಡ ಇದೆ. ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಸ್ವಾಗತ. ನಮ್ಮ ಜೊತೆ ನಂದಿನಿ, ಗೋಪಿನಾಥ್ ಅವರು, ವಿಕ್ರಮ್ ಅವರು ಹಾಗೆ ವೈಭವ್ ಅವರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 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 ಸೊ ಮೊದಲಿಗೆ ಟ್ರೇಲರ್ ಪ್ಲೇ ಆಗತ್ತೆ, ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನಿನ್ನೆ ಇಂದು ನಾಳೆ ಜೀವನದ ಕಾಲಘಟ್ಟಗಳು. ಜೀವನದ ಪಯಣ ಈ ಹಾದಿಯಲ್ಲೇ ಸಾಗೋದು. ನಮ್ಮ ನಿನ್ನೆ ಇಂದನ್ನು ರೂಪಿಸಿದರೆ ನಮ್ಮ ಇಂದು ನಾಳೆಯ ಅಡಿಪಾಯ. ತಾತ, ಈ ಗಿಡ ಯಾವಾಗ ಮರ ಆಗೋದು? ನೀನು ಬೆಳೆದು ದೊಡ್ಡನಾದಂತಲ್ಲ, ಅದು ಬೆಳ್ಕೊಂಡು ಹೋಗುತ್ತೆ ವಿಕ್ರಮ್. ನೋಡು ಪುಟ, ಒಂದು ಬೀಜ ಕುಡಿ ಹೊಡೆದು ಸಸಿಯಾಗಿ ಬೆಳೆದು ಹೆಮ್ಮರವಾಗಿ ಒಂದು ಜನಾಂಗವನ್ನೇ ಸಂರಕ್ಷಿಸುವುದು. ಹೇಗೆ ನಡೀತಾ ಇದೆ ಅಕ್ವಿಸಿಷನ್ ಆಕ್ಟಿವಿಟೀಸ್? Guys, we need to move in fast. Let's bid for $50 million more. ನಾವು ಮಾರ್ಕೆಟ್ ಲೀಡರ್ ಆಗಬೇಕಾದ್ರೆ ಈ ಡೀಲ್ ನಮಗೆ ಸಿಗಲೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಆನ್ ಇಟ್ ಗೈಸ್. ವಾವ್, ಎಷ್ಟು ಚೆನ್ನಾಗಿದೆ ಅನ್ನಿಸ್ತು. ಅಂದ್ರೆ ನೀವು ಯು ಬ್ರಾಟ್ ಇನ್ ಸೋ ಮಚ್ ಇನ್ ದ ಟ್ರೇಲರ್ ಇಟ್ ಸೆಲ್ಫ್. ಸೊ ಮಾತಾಡ್ತಾ ಹೋಗೋಣ ಮೂವಿ ಬಗ್ಗೆ. ನಿಮ್ಮ ಅನುಭವಗಳನ್ನ, ನಿಮ್ಮ ಇನ್ಸೈಟ್ಸ್ ಅನ್ನ ನೀವು ಹಂಚ್ಕೊಳ್ತಾ ಹೋಗ್ಬೋದು. ಮೊದಲಿಗೆ ನನ್ನ ಪ್ರಶ್ನೆ ಬಂದ್ಬಿಟ್ಟು ಗೋಪಿನಾಥ್ ಅವ್ರಿಗೆ ಹಾಗೆ ನಂದಿನಿ ಅವ್ರಿಗೆ, ಈ ಕಾನ್ಸೆಪ್ಟ್ ನಿಮಗೆ ಏನಕ್ಕೆ ಹೊಳಿತು? ಅಂದ್ರೆ ಇದನ್ನ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು? ಸೊ ನಮ್ಗೆ ಏನಂದ್ರೆ, ಈಗ ಜನರಲಿ ಫ್ರೆಂಡ್ಸ್ ಗಳು ಎಲ್ಲಾರು ನಾವು ಪಾರ್ಟಿಗಳಲ್ಲಿ ಮೀಟ್ ಆಗ್ತಾ ಇರ್ತೀರಿ, ಎಲ್ಲಾ ನೋಡ್ತಾ ಇರ್ತೀರಿ. ಎಷ್ಟೋ ಸಲ ಏನಂದ್ರೆ ಸುಮಾರು ವೇಸ್ಟ್ ಸಣ್ಣ ಪುಟ್ಟದ್ದಂತಾನೆ ನಮ್ಗೆ ಅನಿಸ್ತಾ ಇರುತ್ತೆ. ಆದ್ರೆ ಅದರದ್ದು ಅದು ಸಣ್ಣ ಪುಟ್ಟ ಅಂತ ನಮ್ಗೆ ಅನ್ಸೋದು, ಅದು ಆಕ್ಚುಲಿ ಎಷ್ಟು ದೊಡ್ಡದು. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಇರೋ ಮಾತ್ ಪ್ರಕಾರ ನಮ್ಮ ಯೋಚನೆ ಬಂದಿದ್ದು, ಅರೆ ಎಷ್ಟು ಒಂದೊಂದ್ಸಲ ನಾವು ಮನೇಲಿ ಪಾರ್ಟಿ ಫ್ರೆಂಡ್ಸ್ ಗಳೆಲ್ಲ ಮೀಟ್ ಮಾಡ್ತೀರಿ, ಅದ್ ಹೋದ್ಮೇಲೆ ನಾವು ಒಂದೊಂದ್ಸಲ ಬ್ಯಾಗ್ ಗಳನ್ನ ಈಚೆ ತಗೊಂಡ್ ಹೋಗ್ತಾ ಇರ್ತೀರಿ. ಅದೆಲ್ಲ ವೇಸ್ಟ್ ಅದು ಮಾಡ್ತಾ ಇರ್ತೀರಿ. ತಿರ್ಗಾ ಮನೇಲಿ ನೀರೇ ಆಗಿರ್ಲಿ, ಈ ಮಕ್ಳು ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ಜಾಸ್ತಿ ಇರೋದ್ರಿಂದ ಹೇಳ್ಕೊಡೋದಕ್ಕೂ ಒಂದು ಅವ್ರಿಗೆ ಇದು ಬೇಕಾಗತ್ತೆ ಅಂತ ಅನಿಸ್ತು ನಮ್ಗೆ. ಸೊ ದಟ್ ವಾಸ್ ಒನ್ ಆಫ್ ದಿ ಕಾರಣಗಳಾಯ್ತು ನಮ್ಗೆ ಯೋಚನೆ ಮಾಡೋದಕ್ಕೆ ಏನ್ ಮಾಡಬಹುದು. ಎಲ್ಲಾ ಮಕ್ಳುಗಳಿಗೂ ಒಂದು ಅಟ್ಲೀಸ್ಟ್ ನಮ್ಗೆ ಒಂದು ಮೆಸೇಜ್ ಕೊಡೋ ಉದ್ದೇಶ ಇತ್ತು. ಸೊ ಆದ್ರಿಂದ ನಮ್ಗೆ ಈ ಸ್ಟೋರಿ ತಗೊಂಡ್ರಿ. ಒಂದು ಸಾಮಾಜಿಕವಾಗಿ ಒಂದ್ ಮೆಸೇಜ್ ಕೊಡೋದು, ಒಂದು ಸ್ಟೋರಿ ಲೈನ್ ಬೇಕಾಗಿತ್ತು. ಅದ್ರಲ್ಲಿ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಬೇಕಾಗಿತ್ತು. ಲೈಕ್ ಅವ್ರಿಗೂ ಗೊತ್ತಾಗೋ ತರ, ಲೈಕ್ ಅವ್ರನ್ನು ಪಾರ್ಟ್ ಆಫ್ ದ ಇದು ಪ್ರಾಜೆಕ್ಟ್ ತರ ಮಾಡ್ಕೊಂಡು ಒಂದು ಇದು ಲೈಕ್ ಅವ್ರದ್ದು ಒಂದು ಎಜುಕೇಶನಲ್ ತರ ಇರ್ಲಿ ಅನ್ನೋ ರೀತಿ ಈ ಕಾನ್ಸೆಪ್ಟ್ ನ ನಾವು ಯೋಚನೆ ಮಾಡಿದ್ವಿ.
ವೆರಿ ನೈಸ್, ವೆರಿ ನೈಸ್. ಹೌದು, ನಾವು ಕೂಡ ನಮ್ಮ ಮೆಮೊರೀಸ್ ನೋಡ್ತಾ ಹೋದ್ರೆ ಅಥವಾ ಇತ್ತೀಚಿನ ಮೂವಿಗಳನ್ನ ನೋಡಿದ್ರು ಯಾವುದೇ ಮೂವಿಲಿ ಒಂದು ಮೆಸೇಜ್ ಇದ್ರೆ ಅದು ನಮ್ಮ ಮನಸ್ಸಲ್ಲಿ ಜಾಸ್ತಿ ಸಮಯ ಉಳಿಯತ್ತೆ ಅಂತ ಅನ್ಸತ್ತೆ. ಆ ಮೆಸೇಜ್ನ ನೀವು ಬಹಳ ಚೆನ್ನಾಗಿ ಹೊರತಂದಿದ್ದೀರಾ. ನನ್ನ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ವಿಕ್ರಮ್ ಅವ್ರಿಗೆ. ನೀವು ಆಕ್ಟ್ ಮಾಡಿದ್ದೀರಾ ಶಾರ್ಟ್ ಮೂವಿಲಿ. ನಿಮ್ಮ ಅನುಭವ ಹೇಗಿತ್ತು? ಹೇಗೆ ನೀವು ಅವರ ಡೈರೆಕ್ಟ್ ಮಾಡಿದಂತಹ ಸ್ಟೋರಿ ಕಾನ್ಸೆಪ್ಟ್ಗೆ ನೀವು ಹೇಗೆ ಸ್ಪಂದಿಸಿದ್ರಿ? ಇದು ಫಸ್ಟ್ ಆಫ್ ಆಲ್ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಒಂದು ಆ್ಯಕ್ಟಿಂಗ್ ಮಾಡಿರೋದು. ಸೊ ಇನ್ನು ಮೊದಲೆಲ್ಲ ಸ್ಕೂಲಲ್ಲಿ ಮಾಡಿರೋದು, ಅದಾದಮೇಲೆ ಯಾವುದೇ ಥರ ಪಾರ್ಟಿಸಿಪೇಷನ್ ಇರಲಿಲ್ಲ ಆನ್ ಸ್ಟೇಜ್ ಆರ್ ಎನಿವೇರ್. ಈಗ ಇದು ಒಂದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಬಟ್ ಅದೇ ಗೋಪಿ ಮತ್ತು ನಂದಿನಿ ಅವರು ರೀಚ್ ಔಟ್ ಮಾಡಿ, ಅಂದರೆ ಇದು ಎಲ್ಲ ಫ್ರೆಂಡ್ಸ್ ಎಲ್ಲ ಸರ್ಕಲಲ್ಲೇ ಮಾಡಿರೋದು. ಸೊ ಹೀಗಾಗಿ ಒಂದು ಕಂಫರ್ಟ್ ಫ್ಯಾಕ್ಟರ್ ಇತ್ತು. ಓಕೆ, ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ, ಪ್ರಯತ್ನ ಮಾಡ್ಬೋದು ಅಂಥೇಳಿ. ಬಟ್ ಓವರ್ ಆಲ್ ಎಂಟೈರ್ ಪ್ರಾಸೆಸ್ ತುಂಬ, ಐ ಥಿಂಕ್ ಇಟ್ ವಾಸ್ ವೆರಿ ಎನ್ರಿಚಿಂಗ್. ಮೊದಲು ಎಲ್ರೂ ಯಾವ ಕಥೆ ಮಾಡೋಣ ಅಂತ ಒಂದು ಡಿಸ್ಕಷನ್ ಆಯಿತು. ಆಮೇಲೆ ಗೋಪಿ ಅವರು ಇದನ್ನ ಒಂದು ಸಾಮಾಜಿಕವಾದ ಚಿತ್ರ ಮಾಡಿದರೆ ಒಳ್ಳೇದಿರುತ್ತೆ. ಮತ್ತು ಈ ಕಾನ್ಸೆಪ್ಟ್ ತಗೊಂಡು ಬಂದಾಗ ಇದು ವೆರಿ ಪ್ರಾಕ್ಟಿಕಲ್ ಅನ್ನಿಸ್ತು. ನಾವು ಡೈಲಿ ಅವರು ಗೋಪಿ ಅವ್ರು ಹೇಳ್ದಂಗೆ ಪಾರ್ಟೀಸಿಗೆ ಹೋಗ್ತಿರ್ತೀವಿ, ಇಲ್ಲ ಮನೇಲೇ ಇರ್ತೀವಿ, ಎಷ್ಟೊಂದು ವೇಸ್ಟ್ ಮಾಡ್ತೀವಿ ಅದನ್ನು. ಬಟ್ ಅದರ ಬಗ್ಗೆ ನಾವು ಜಾಸ್ತಿ ಯೋಚಿಸಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾ ಹೋಗ್ತೀವಿ. ಬಟ್ ಅದರದ್ದು ಎಷ್ಟೊಂದು ಇಂಪ್ಯಾಕ್ಟ್ ಇದೆ ಅದು ನಾವು ನೋಡಿದಾಗ, ಬೇಸಿಕಲಿ ವಿ ಆರ್ ಡೆಸ್ಟ್ರಾಯಿಂಗ್ ಅವರ್ ಓನ್ ಫ್ಯೂಚರ್. ನಾನು ಇವತ್ತೇ ಬೇಕಾದರೆ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಈಗ ಈವನ್ ದೇ ಫೌಂಡ್ ಡೆಬ್ರಿಸ್ ಆನ್ ದ ಮೂನ್ ಅಂತ. ಸೊ ಹೌದು. ಈಗ ನಾವು ನಮ್ಮದು ಇರೋ ಒಂದು ಪ್ಲಾನೆಟೇ ನಾವು ಸರಿಯಾಗಿ ಇಟ್ಕೊಳಕ್ಕಾಗ್ತಾ ಇಲ್ಲ, ನಾವು ಇರ್ದಿರೋ ಪ್ಲಾನೆಟ್ಗೂ ಹಾಳು ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇದ್ದಾಗ ಐ ಥಿಂಕ್ ವಾಟ್ ಎವರ್ ವಿ ಡೂ, ನಮ್ಮದು ಸ್ಮಾಲ್ ಸ್ಟೆಪ್ಸ್ ಟುವರ್ಡ್ಸ್ ಟು ಬ್ರಿಂಗ್ ಸಮ್ ಅವೇರ್ನೆಸ್ ಈಸ್ ಆಲ್ವೇಸ್ ವೆರಿ ಹೆಲ್ಪ್ಫುಲ್ ಅನ್ನಿಸ್ತು. ಸೊ ಹೀಗಾಗಿ ಮತ್ತು ನಿಮಗೆ ಒರಿಜಿನಲ್ ಪ್ರಶ್ನೆಗೆ ಗೋಯಿಂಗ್ ಬ್ಯಾಕ್ ಟು ಯುವರ್ ಒರಿಜಿನಲ್ ಕ್ವಶನ್, ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಂದರೆ ನಾವು ಈ ಥರ ಅಂದರೆ ಜಸ್ಟ್ ಆ್ಯಸ್ ಎ ಕ್ಯಾಶುವಲ್ ಎಲ್ಲರೂ ಆ್ಯಕ್ಟ್ ಮಾಡಿದ್ದು, ಯಾರು ಪ್ರೊಫೆಷ್ನಲ್ ಅಲ್ಲ. ಎಲ್ಲರೂ ಕೂಡ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಆನ್ ದ ಸ್ಪಾಟ್ ವಿ ಯೂಸ್ ಟು ಡಿಸೈಡ್ ಥಿಂಗ್ಸ್. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಹೋಪ್ಫುಲಿ ವಿ ಆಲ್ ವಿಲ್ ಇಂಪ್ರೂವ್ ಇನ್ ಅವರ್ ನೆಕ್ಸ್ಟ್ ಪ್ರಾಜೆಕ್ಟ್. ಅಬ್ಸಲ್ಯೂಟ್ಲಿ, ಐ ನೋ. ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗೋದು ಸಣ್ಣ ಸ್ಟೆಪ್ ಇಂದಾನೆ. ಸೊ ಅದೆರಡಕ್ಕೂ ಅನ್ವಯ ಆಗತ್ತೆ. ಒಂದು, ನಿಮ್ಮ ಮೂವಿಗಳಿಗೂ ದಿಸ್ ಕುಡ್ ಬಿ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಸಕ್ಸಸ್. ಹಾಗೆ ನೀವು ಹೇಳಿದ ಹಾಗೆ ನಾವು ಫಸ್ಟ್ ಸ್ಟೆಪ್ ತಗೋಬೇಕು. ಗೋ ಗ್ರೀನ್ ಅಂತ ಬಾಯಲ್ಲಿ ಹೇಳೋದಕ್ಕಿಂತ ನಾವು ಉಳಿತಾಯ ಮಾಡೋದು, ಪರಿಸರ ಸಂರಕ್ಷಣೆ ಮಾಡೋ ಕಡೆಗೆ ನಾವು ಯೋಚನೆ ಮಾಡೋದೇ ಫಸ್ಟ್ ಸ್ಟೆಪ್. ಸೊ ಅದನ್ನ ನೀವು ಹೊರಗೆ ತಂದಿದ್ದೀರಾ. ನನ್ನ ಮುಂದಿನ ಪ್ರಶ್ನೆ ಗೋಪಿನಾಥ್ ಅವ್ರಿಗೆ. ನೀವು ಇಲ್ಲಿ 3 ಜನರೇಷನ್ ಅನ್ನ ತೋರಿಸ್ತೀರಾ, ಅಂದ್ರೆ ಮತ್ತೆ ಆ ಪಾಸ್ಟ್ ನ ತೋರಿಸ್ತೀರಾ, ಪ್ರೆಸೆಂಟ್ ತೋರಿಸ್ತೀರಾ, ಮುಂದೆ ಫ್ಯೂಚರು ತೋರಿಸ್ತೀರಾ. ಸೊ ನನಗೆ ಲೇಯರ್ಸ್ ಅಲ್ಲಿ ಕಾಣಿಸ್ತು. 3 ಜನರೇಷನ್ಸ್, 3 ಇದು ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್. ತುಂಬಾ ಇಷ್ಟ ಆಯ್ತು ನೀವು ಹೊರ ತಂದಿರೋ ರೀತಿ. ಇದ್ರ ಕ್ರಿಯೇಟಿವ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಸೊ ಏನ್ ಯೋಚನೆ ಬಂದಿತ್ತು ಅಂದ್ರೆ, ನಾವು ಚಿಕ್ಕೋರಿರ್ಬೇಕಾದಾಗನು ನಾವು ಬೆಳೆದಿರೋ ವಾತಾವರಣದಲ್ಲಿ ನಾವು ಮನೇಲಿ ಎಲ್ರು ಹೇಳಿರ್ತಾರೆ, ಅಯ್ಯೋ ನೀರ್ ವೇಸ್ಟ್ ಮಾಡ್ಬೇಡ, ಲೈಟ್ ಅನ್ನ ಆರಿಸ್ಬಿಟ್ ಮಲ್ಕೋ, ಯಾಕೆ ವೇಸ್ಟ್ ಮಾಡ್ತಿದ್ಯಾ. ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಬೆಳೆದ್ ಬಂದಿರೋದ್ರಲ್ಲಿ ಅದೆಲ್ಲ ಇದೆ. ಪ್ಲಸ್ ನಮ್ಮ ಹಳ್ಳಿ ಕಡೆನೂ ನಮ್ಮ ಸಮ್ಮರ್ ವೆಕೇಶನ್ ಹೋಗ್ಬೇಕಾದಾಗ ನೀರ್ ಪ್ರಾಬ್ಲಮ್ ಇರ್ತಿತ್ತು. ಅದು ನಾವು ತಗೊಂಬರ್ಬೇಕಂದ್ರೆ ಹರಸಾಹಸ ಆಗಿರ್ತಿತ್ತು. ಸೊ ಆದ್ರೆ ಇವಾಗ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಅವೈಲೇಬಿಲಿಟಿ ಎಲ್ಲಾರ ಹತ್ರನೂ ಇದೆ.
ಸೊ ಮೊದ್ಲಿಗಿಂತ ಈಗ ಅವೈಲೇಬಿಲಿಟಿ ಇರೋದ್ರಿಂದ ಅಯ್ಯೋ ಹೋದ್ರೆ ಹೋಯ್ತು ಅನ್ನೋ ಸ್ಥಿತಿಗಳಿಗೆ ತಲುಪಿದಿರಿ. ಸೊ ನಮ್ಮ ಕ್ಯಾರೆಕ್ಟರ್, ನಮ್ಮ ಮೇನ್ ಪ್ರೊಟಾಗನಿಸ್ಟ್ ನೀವು ನೋಡ್ತಾ ಅಂದ್ರೆ ಇದ್ದಿದ್ದಾನೆ ಹಿಂದೆ ನೆನ್ನೆರಲ್ಲಿ ಎಲ್ಲಾ ಒಳ್ಳೆದನ್ನ ಕಲ್ತಿದ್ದು ವ್ಯಕ್ತಿ. ಆದ್ರೆ ಬೆಳಿತಾ 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 ನಮ್ಗೆ ಹೇಗೆ ನಾವು ಒಂದು ಕಂಫರ್ಟ್ ಫ್ಯಾಕ್ಟರ್ ಬಂದ್ಬಿಡ್ತೀರ ಅಂದ್ರೆ ಅದು ಅಸಡ್ಡೆ ಬಂದ್ಬಿಡತ್ತೆ. ಸೊ ಮುಂದಿನ ಪೀಳಿಗೆಗೆ ನೆಕ್ಸ್ಟ್ ಇನ್ ಅದು ಉಳಿಯುತ್ತಾ ಇಲ್ವಾ ಅಂತ ನೋಡ್ಬೇಕಾದಾಗ ಅದು ನಮ್ಮ ಸ್ಟೋರಿಯಲ್ಲಿ ನಾಳೆ ಕ್ಯಾರೆಕ್ಟರ್ ಅಲ್ಲಿ ಅದು ಇವಾಗ ಹೀರೋ ನಮ್ಮ ಪ್ರೊಟಾಗನಿಸ್ಟ್ ಮಿಕ್ಕಿದ ಫ್ರೆಂಡ್ಸ್ ಗಳನ್ನೆಲ್ಲ ಮೀಟ್ ಮಾಡ್ಬೇಕಾದಾಗ ನಮ್ಮ ಟೋಟಲ್ ಎನ್ವೈರನ್ಮೆಂಟೇ ಬೇರೆ ಇರತ್ತೆ. ಯಾಕಂದ್ರೆ ಎಲ್ಲೂ ನೀರಿಲ್ಲ, ನಮ್ಗೆ ಉಸಿರಾಡೋದಕ್ ಗಾಳಿ ಇಲ್ಲ. ಸೊ ಅದು ನಾವು ಲೇಯರಿಂಗ್ ನಾವು ಹಾಕ್ ಹೋಗಿದ್ರಿ ಮೂವಿರಲ್ಲಿ. ಬಹಳ ಇಷ್ಟ ಆಯ್ತು ಸರ್. ಅದನ್ನ ನೀವು ಚೆನ್ನಾಗಿ ಹೊರ ತಂದಿದ್ದೀರಾ. ಅದು ಮುಂದೆ ಆಗೋದನ್ನ ನೀವು ಸ್ವಲ್ಪ ಬೇರೆ ತರ ತೋರಿಸಿದೆ. ನೀವು ಕಮ್ ಬ್ಯಾಕ್ ಟು ದ ಪ್ರೆಸೆಂಟ್, ಅದು ಇಷ್ಟ ಆಯ್ತು. ತೋರಿಸಿದ್ ನೀವು ಟ್ರಾನ್ಸಿಷನ್ ವೆರಿ ನೈಸ್. ಈಗ ಒಂದು ವಿಡಿಯೋ ಅದ್ರಲ್ಲಿ ಮೇಡಮ್ ಇನ್ನೊಂದು ಒಂದ್ ಪಾಯಿಂಟ್ ಆಡ್ ಮಾಡ್ಬೇಕಾಗಿತ್ತು ಅಂದ್ರೆ, ಕೊನೆದ್ ನಮ್ದು ಇದ್ದಿದ್ದಾನೆ ಪ್ರೆಸೆಂಟ್ ನಮ್ಗೆ ಇನ್ನೂ ಟೈಮ್ ಇದೆ. ನಮ್ಗ್ ಬಿಟ್ಟಿದ್ದ ದಾರಿ ನಾವು ಯಾವ ದಾರಿ ನಾವು ತಗೋಬಹುದು ಅನ್ನೋದು ನಾವು ಅರ್ತ್ಕೊಂಡ್ರೆ ಇನ್ನೂನು ಸಮಯ ಇದೆ, ಇಲ್ಲ ಅಂದ್ರೆ ಅದ್ರ ಫ್ಯೂಚರ್ ಅದೇ ಅನ್ನೋದು ನಮ್ಮ ಥೀಮ್ ಇತ್ತು. ಕರೆಕ್ಟ್. ನೀವು ಸಿಂಬಾಲಿಕ್ ಆಗಿ ತೋರಿಸಿದಿರಾ. ಇಟ್ಸ್ ನಾಟ್ ಟೂ ಲೇಟ್. ಈಗ್ಲೂ ಕೂಡ ಸಮಯ ಇದೆ. ನಮ್ಗೆ ಒಂಚೂರು ಬುದ್ಧಿವಂತಿಕೆಯಿಂದ ಒಂಥರ ಆಕ್ಟ್ ಮಾಡಿದ್ರೆ ಐ ಥಿಂಕ್ ವಿ ಕ್ಯಾನ್ ಸರ್ವೈವ್ ಅನ್ನೋದನ್ನ ನೀವು ಅದನ್ನ ಹೇಳಿದಿರಾ ಅಲ್ಲಿ. ಹೌದು, ಖಂಡಿತ. Two weeks back, LA fires ಆಯ್ತಲ್ಲ. ಹೌದು. It is so much disaster, right? I mean, if people would have on the small step ತಗೊಂಡು they could have protected. ಅಬ್ಸಲ್ಯೂಟ್ಲಿ. ನೀವು ಒಳ್ಳೆ ಮಾಹಿತಿ ತಂದ್ರಿ ಮಾತಲ್ಲೇನೆ. ನಿಜ, ನಮ್ ಸುತ್ತಮುತ್ತಾನೆ ಈ ತರದ್ ನಡೀತಾನೆ ಇರತ್ತೆ. ನಮಗ್ ಬೇಕಾಗಿರೋದನ್ನ ತಗೋತೀವಿ, ಬೇಡದೆ ಇರೋದನ್ನ ಹಂಗೆ ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ. ಆದ್ರೆ ಇಟ್ ವಿಲ್ ಹ್ಯಾವ್ ಡೀಪರ್ ಇಂಪ್ಯಾಕ್ಟ್. ನಿಜ, ಕರೆಕ್ಟ್ ವೈಭವ್ ಅವ್ರೆ ನೀವ್ ಹೇಳಿದ್ದು. ಈಗ ಒಂದು ವಿಡಿಯೋ ನೋಡೋಣ, V1 ಅಂತ. ಅದನ್ನ ಪ್ಲೇ ಮಾಡ್ತೀರಾ ಶರತ್ ಅವ್ರೆ? ತುಂಬಾ ದಿವಸ ಆಯ್ತು ಕಣೆ. ರಚನಾ ಕ್ಯಾಲಿಫೋರ್ನಿಯಾ ಬಂದಿದೆ. ಸಿಟಿ ಇಲ್ಲಿ ಹೊಸದು. ವಾಟ್ ಇಸ್ ಹ್ಯಾಪನಿಂಗ್ ನ್ಯೂ ಓವರ್ ಹಿಯರ್? Texas all same, you know, all same. Still, what is new? Nothing much. ನೀವು ಕ್ಯಾಲಿಫೋರ್ನಿಯಾದ ಬಂದಿರೋದು ಹೇಳ್ಬೇಕು. How do you know Sarita? Sarita ಗಂಡನು ಈ V1 ಬಂದ್ಬಿಟ್ಟು ನಂದಿನಿ ಮೀಟ್ ಮಾಡೋದು ಫ್ರೆಂಡ್ಸ್ ಅನ್ನ. ಅಲ್ಲಿ ಮಾತುಕತೆ. ಯು ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಫನ್ ನಂದಿನಿ. ಅದ್ರ ಬಗ್ಗೆ ಹೇಳಿ. ಅಂದ್ರೆ ನೀವೆಲ್ಲ ಅವಾಗ್ಲೇ ಸರ್ ಹೇಳ್ದಂಗೆ ಅಂಡ್ ವಿಕ್ರಮ್ ಹೇಳ್ದ ಹಾಗೆ ನೀವುಗಳು ಆಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ಲಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಆ ರೆಪೋರ್ಟ್ ಇದೆ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ. ತುಂಬಾ ಸರಳವಾಗಿ ಸ್ವಾಭಾವಿಕವಾಗಿ ಬಂದಿದೆ ಅದು. ಅದೇ ಹೇಳಿ, ಅದ್ರ ಬಗ್ಗೆ ಮಾತಾಡಿ ನಂದಿನಿ. ಅದೇ ಇವರು ಗೋಪಿ ಅವರು ವಿಕ್ರಮ್ ಅವ್ರು ಹೇಳ್ದಂಗೆ ನಾವೆಲ್ಲಾರು ಒಂದ್ ಲೈಕ್ ಒಂದ್ ಗ್ರೂಪ್ ಆಫ್ ಫ್ರೆಂಡ್ಸ್ ಲೈಕ್ ವಿ ನೋ ಈಚ್ ಅದರ್ ಲೈಕ್ ಫಾರ್ ಅ ಲಾಂಗ್ ಟೈಮ್. ಸೊ ನಮ್ಗೆ ಏನ್ ಆತರ ಆಕ್ಟಿಂಗ್ ಮಾಡ್ತಿದೀವಿ ಅಂತ ಅನ್ಸ್ಲೇ ಇಲ್ಲ. ಲೈಕ್ ಕ್ಯಾಶುಯಲ್ ಆಗಿ ಲೈಕ್ ಯೂಶುವಲ್ ಆಗಿ ಹೇಗ್ ಮೀಟ್ ಮಾಡಿದಾಗ ಅದೇ ತರ ಚೇಷ್ಟೆಗಳೇನೆ ಮಾಡೋದು ನಾವು, ಒಬ್ರನ್ನೊಬ್ರು ರೇಗಿಸ್ಕೊಂಡು ಎಲ್ಲ ಇದು. ಹಂಗೇನೆ ಲೈಕ್ ಅದು ಡೈಲಾಗ್ಸ್ ಎಲ್ಲ ಹೇಳುವಾಗ ಲೈಕ್ ವಿ ವರ್ ಅ ಲಿಟಲ್ ಕಾನ್ಶಿಯಸ್ ಒಂದ್ ಸ್ವಲ್ಪ ಟೈಮ್ ಅಲ್ಲಿ. ಯಾರಾದ್ಮೇಲೆ ಯಾರು ಹೇಳೋದು ಆತರ ಎಲ್ಲ. ಮಧ್ಯದಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕಡೆಯಿಂದ ರಚನಾ ಅಂತ ಅವಳು ಬರ್ತಾಳೆ. ಅವಳು ಬಂದು ನಿಮ್ ಹಸ್ಬೆಂಡ್ ಅಂದ್ರೆ ಹೇಗ್ ಮೀಟ್ ಮಾಡಿದ್ದು ನೀವಿಬ್ರು ಸರಿತನ ಕೇಳ್ತಾಳೆ ಇನ್ನೊಬ್ಳು. ಅವಳು ಲೈಕ್ ಇವ್ರ ಹಸ್ಬೆಂಡು ನನ್ ಹಸ್ಬೆಂಡು ಅಂತ ಏನೋ ಹೇಳಕ್ ಹೋಗ್ಬಿಟ್ಟು ಶಿ ಎಂಡೆಡ್ ಇಟ್ ವಾಸ್ ಸಚ್ ಅ ಫನ್ ಥಿಂಗ್. ಅಂದ್ರೆ ಎಲ್ರು ಬಿದ್ದು ನಕ್ಕಿದ್ವಿ. ಈ ತರ ಸುಮಾರು ಪುಟ್ ಲೈಕ್ ಇನ್ಸಿಡೆಂಟ್ಸ್ ನಡೀತು. ಒಬ್ರನ್ನೊಬ್ರು ರೇಗಿಸ್ಕೊಂಡು. ಮತ್ತೆ ಎಸ್ಪೆಷಲಿ ಮಕ್ಕಳು ಲೈಕ್ ದೇರ್ ಇಸ್ ಒನ್ ಮೋರ್ ಸೀನ್ ವೇರ್ ನಾವು ಶಾಂಪೇನ್ ಇದ್ ಮಾಡಕ್ ಟ್ರೈ ಮಾಡ್ತಿರ್ತೀವಿ. ಲೈಕ್ ವಿಕ್ರಮ್ ಚಿಕ್ಕ ಮಗ ಒಬ್ಬ ಇದ್ದಾನೆ. ಹಿ ವಾಸ್ ಸೋ ಹ್ಯಾಪಿ ನಮ್ದು ಇದಕ್ಕೆಲ್ಲ. ಅಂದ್ರೆ ಅವನೇ ಲೈಕ್ ಹಿ ವಾಸ್ ಹ್ಯಾವಿಂಗ್ ಫನ್ ಒಂಥರ. ಅದ್ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದ್ರೆ ಸೀನ್ ಅಲ್ಲಿ.
ಇಟ್ಸ್ ಆಲ್ ರಿಯಲಿ ನೈಸ್. ಇವಾಗ ಒಂಥರ ನೀವು ಹೇಳದಂಗೆ ಆ ಬ್ಲೂಪರ್ಸ್ ನೋಡಿದ್ಮೇಲೆ ಅದೊಂಥರ ನಾಸ್ಟಾಲಜಿಕ್ ಫೀಲ್ ಆಗುತ್ತೆ, ಕರೆಕ್ಟ್. ವಾಪಸ್ ಹೋಗಿ ವಿ ಡಿಡ್ ಸಮಥಿಂಗ್ ಅನ್ನೋ ರೀತಿ. ಅಬ್ಸಲ್ಯೂಟ್ಲಿ. ನಾನು ಸುಮಾರು ಈ ಚಿತ್ರತಂಡಗಳ ಹತ್ರ ಮಾತಾಡಿದ್ದೀನಿ. ದಟ್ ಈಸ್ ದ ಲರ್ನಿಂಗ್ ಅಂಡ್ ಟ್ರೆಷರ್ ಆಫ್ ಮೆಮೊರೀಸ್ ಅವ್ರಿಗೆ ಸಿಗೋದು. Exactly. ಅದೆಲ್ಲ ಮಾಡಾದ್ಮೇಲೆ ವೆನ್ ಯು ಲುಕ್ ಬ್ಯಾಕ್ ಅಲ್ವಾ, 5-10 years ಡೌನ್ ದ ಲೇನ್, ಇದೆಲ್ಲ Yeah. ಮಾಡಿದ್ವಾ, ಎಷ್ಟ್ ಚೆನ್ನಾಗಿತ್ತು ಅಂತ ಅನ್ಸತ್ತೆ. Yeah, And your exactly. movie is more related to that journey also. ಹಿಂದೆ ಹೇಗ್ ನಡೀತು, ಮುಂದೆ Yeah. ಏನಾಗುತ್ತೆ ಅನ್ನೋದ್ರ ಬಗ್ಗೆ. Very Yeah, nice. that's true. Yeah. ಅವತ್ತು ಕೂಡ ನಾವು ಒಂದ್ ಸ್ಮಾಲ್ ಪಾರ್ಟಿ ಮಾಡ್ಬಿಟ್ಟೆನೆ ವಿ ಎಂಡೆಡ್ ಅಪ್ ಲೈಕ್ ಕಂಟಿನ್ಯೂಯಿಂಗ್ ಇದು ಮೂವಿ ಶೂಟಿಂಗ್ ಎಲ್ಲ. ಅದ್ರ ಹಿಂದಿನ ದಿನಾನು ಲೈಕ್ ಯಾರ್ದೋ ನಮ್ ಫ್ರೆಂಡ್ ಲೈಕ್ 40th ಬರ್ತ್ಡೇ ನಡೀತು. ಸೊ ವಿ ಎಂಡೆಡ್ ಅಪ್ ಯುಟಿಲೈಸಿಂಗ್ ಅದೇ ಡೆಕೋರೇಷನ್ಸ್ ಎಲ್ಲ. ಸೊ ಒಂಥರ ವಿ ಹ್ಯಾಡ್ ಅ ಲಾಟ್ ಆಫ್ ಗಾಸಿಪ್ ಆಲ್ಸೋ, ನಿಜ ಹೇಳ್ಬೇಕಂದ್ರೆ ಮೂವಿ ಮಾಡೋ ಟೈಮಲ್ಲಿ ತುಂಬಾ ಫನ್ ಇತ್ತು. ನೈಸ್. ಥ್ಯಾಂಕ್ಸ್ ಫಾರ್ ಶೇರಿಂಗ್, ನಂದಿನಿ. ನನ್ನ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ವೈಭವ್ ಅವ್ರಿಗೆ. ಪ್ರಶ್ನೆ ಅನ್ನೋದಕ್ಕಿಂತ ಇದು ನಿಮ್ಗೆ ಅಂದ್ರೆ ಆ ಮೂವಿನ ನಾವು ನೋಡಿದ ಹಾಗೆ ಕೊನೆಗೆ ಮಕ್ಕಳೆಲ್ಲ ಬಂದ್ಬಿಟ್ಟು ದೆಲ್ ಟೆಲ್ ನಾವ್ ಏನ್ ಮಾಡಬಹುದು ಅದನ್ನ ತುಂಬಾ ಚೆನ್ನಾಗಿ ಹೊರತಂದಿದ್ದೀರಾ. ಸೊ ನೀವು ಮುಂದಿನ ಜನರೇಷನ್ಗೆ ಈ ಮೆಸೇಜ್ ನ ಕೊಡ್ಬೇಕಾದ್ರೆ ವಾಟ್ ಟೈಪ್ ಅಂದ್ರೆ, ನಾನಾಗ್ಲೇ ಮಾತಾಡ್ದ ಹಾಗೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ನಾವು ಫಸ್ಟ್ ನಾವೇ ಶುರು ಮಾಡ್ಬೇಕು, ನಮ್ಮನ್ನ ನೋಡಿ ನಮ್ಮ ಮಕ್ಕಳು ನೋಡ್ ಕಲಿತಾರೆ ಅಂತ. ಆ ತರ ಇರ್ಬೇಕಾದ್ರೆ ಈ ಪರಿಸ್ಥಿತಿಲಿ ನಾವೆಲ್ಲಿದ್ದೀವಿ, ನಾವು ಒಂಥರ ಡಿಸ್ಕನೆಕ್ಟೆಡ್ ಆಗಿರ್ತೀವಿ ನಮ್ಮ ಭಾರತ ದೇಶದಿಂದ. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡೋದ್ರ ಬದಲು ನಾವು ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ತೋರ್ಸಿದಿರಾ. ಸೊ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ ವೈಭವ್. ಹೇಗೆ ನೀವೆಲ್ಲ ಮಾತಾಡ್ಕೊಂಡು, ಹೌ ಡಿಡ್ ಯು ಆಲ್ ಕಮ್ ಅಪ್ ವಿತ್ ದಟ್? So definitely, right? I mean, the message was anything we waste, it ends up into water. And it also, water will become polluted. I mean, it also impacts the fishes or habitats that's living there. So everything that we waste, or whatever we throw, it eventually, if it cannot degrade, it ends up in water. So water will become undrinkable, right? Adike, I mean, the Vikram was like Neeru, Neeru, Neeru. That scene is like everything that we put waste ends up into the water, and water gets polluted. Then you're having issues to get even drinking water. So ಹಂಗಾಗಿ ಈಗ ನಾವು ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡಿದ್ರೆ ಇಟ್ ಹ್ಯಾಸ್ ಅ ಇಂಪ್ಯಾಕ್ಟ್ ಆನ್ ವಾಟರ್. ನಾವು ಪ್ಲಾಸ್ಟಿಕ್ಸ್ ನ ಎಸೆದ್ರೆ ಇಟ್ ಹ್ಯಾಸ್ ಅ ಇಂಪ್ಯಾಕ್ಟ್. ಈಗ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ದೇ ನೀಡ್ ಸೋ ಮಚ್ ಆಫ್ ವಾಟರ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಆಫ್ ದ ರಿಸೋರ್ಸಸ್ ದಟ್ ವಿ ಹ್ಯಾವ್. And our resources now, if we kind of not waste that. I mean, societies are built like that. The more we waste, the more money some companies will do, and the economy build out ಇದೆ. So we have to break that throwaway society antane they call us. Like, we should come out of it. I mean, our ancients, if you take grandparents ali rural India agli, they were not like this. I mean, they were not throwing much. I mean, any waste was like biodegradable or that becomes manure. But world has changed, and it has become uncontrollable as well. So adanna we said, okay, at least don't waste water, don't waste food, don't waste electricity, don't throw plastics. One 4-5 message na hange we ಅಬ್ಸಲ್ಯೂಟ್ಲಿ. ನೀವ್ ಏನ್ ಹೇಳಿದಿರಾ ಅದೆಲ್ಲ ನಮಗ್ ಗೊತ್ತು, ಬಟ್ ಸ್ಟಿಲ್ ನಾವು ಮಾಡ್ತಾ ಇರ್ತೀವಿ, ಒಂದ್ ಭ್ರಮೆಯಲ್ಲಿ ಇರ್ತೀವಿ. ಆ ಭ್ರಮೆದ ಆ ಬಬಲ್ ಅನ್ನ ಪಾಪ್ ಮಾಡೋದನ್ನ ಆ ಮೆಸೇಜ್ ಮೂಲಕ ನೀವು ತೋರ್ಸಿದಿರಾ. ಅದು ಬಹಳ ಮನ್ಸಿಗೆ ಇಷ್ಟ ಆಗತ್ತೆ. ಬಿಕಾಸ್ ನಾವು ದಿನಾ ಮಾಡ್ತೀವಿ ಅದನ್ನ, ದಿನಾ ಆ ಪ್ಲಾಸ್ಟಿಕ್ ಅಂತ ತರ್ತೀವಿ, ಮತ್ತೆ ಸಿಗ್ತೀವಿ, ನೀರ್ ವೇಸ್ಟ್ ಮಾಡ್ತೀವಿ. ಅದನ್ನ ಮಕ್ಕಳಿಗೆ ಹೇಳ್ಕೊಡೋದು ಇದೆ ಅಲ್ವಾ, ಮುಂದಿನ ಜನರೇಷನ್ಗೆ. ಅದನ್ನ ನೀವು ಬಹಳ ಚೆನ್ನಾಗಿ ಡಿಪೆಕ್ಟ್ ಮಾಡಿದ್ದೀರಾ ಮೂವಿಲಿ. ಪ್ಲಸ್ ಏನಾಗ್ತದೆ ಅಂದ್ರೆ ಎಲ್ಲರಿಗ ಸೋಲಾರು ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಟೆಸ್ಲಾ. ಐ ಮೀನ್ ಪೀಪಲ್ ಆರ್ ವಾಂಟ್ ಟು ಬಿ ಸಸ್ಟೈನಬಲ್, ಬಟ್ ಜಸ್ಟ್ ಬೈ ಡ್ರೈವಿಂಗ್ ಟೆಸ್ಲಾ ಇಸ್ ನಾಟ್ ಎನಫ್. ನಾವು ಅಟ್ ಹೋಮ್ ಗೋ ಗ್ರೀನ್ ಸಾಲಲ್ಲ. ಹೌದು. ಚೇಂಜ್ ಅವರ್ ಹ್ಯಾಬಿಟ್ಸ್. ಅಬ್ಸಲ್ಯೂಟ್ಲಿ ಅಗ್ರಿ ವಿತ್ ಯು. ಈಗ V2 ಅನ್ನೋ ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ, ಬನ್ನಿ. Okay. ಹೋಯ್ತು. 3, 2, 1.
ಸೊ ವಿಕ್ರಮ್ ಅವರೇ, ಈ ಪ್ರಶ್ನೆ ನಿಮ್ಗೆ. ಸುಮಾರು ಕಡೆ ನೀವು ಅಂದ್ರೆ ಟುವರ್ಡ್ಸ್ ದ ಲೇಟರ್ ಹಾಫ್ ಆಫ್ ದ ಮೂವಿ ನೀವು ಒಬ್ರೇ ಇರ್ತೀರಾ ಅಂಡ್ ಯು ಆರ್ ಶೋಯಿಂಗ್ ಆಲ್ ಯುವರ್ ಎಮೋಷನ್ಸ್ ಅಂಡ್ ಯು ಆರ್ ಔಟ್ಡೋರ್ ಆಲ್ಸೋ. ಅದ್ ಹೇಗ್ ಅನ್ನಿಸ್ತು ನಿಮ್ಗೆ ಅದ್ ಮಾಡ್ಬೇಕಾರೆ? Yeah, I think that is a highlight of the ಕರೆಕ್ಟ್. movie, and thought ಇದು ಗೋಪಿ ಅವ್ರದ್ದು ಒಂದು ಕ್ರಿಯೇಟಿವ್ ಐಡಿಯಾ ಅನ್ಬೋದು. ನೀವು ಫ್ಯೂಚರಲ್ಲಿ ಕಂಪ್ಲೀಟ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು ಯಾವ ಥರ ಇರುತ್ತೆ ಮುಂದೆ ಜಗತ್ತು, ನಾವು ಈಗ ಏನು ಆ್ಯಕ್ಷನ್ ತಗೊಳ್ದೇ ಇದ್ರೆ ಯಾವ ಥರ ಜಗತ್ತಿರುತ್ತೆ, ಅದರಿಂದ ಮತ್ತೆ ನಾವು ಪ್ರೆಸೆಂಟಿಗೆ ವಾಪಸ್ ಬರಬೇಕು. that was the very interesting part of the movie. Exactly. ಹೌದು. ಬಟ್ ಅದೇ ಅದು ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಏನಂತಾರೆ ಬಿಸಿಲಲ್ಲಿ ಶೂಟಿಂಗ್ ಮಾಡಿದ್ವಿ. ಹೊರಗಡೆ ಹೋಗಿ ಇಟ್ ವಾಸ್ ಆಲ್ಮೋಸ್ಟ್ 100 ಡಿಗ್ರಿ, ಕ್ಲೋಸರ್ ಟು 100 ಡಿಗ್ರಿ ಟೆಂಪ್ರೇಚರಲ್ಲಿ. ಸೊ ಇಟ್ ವಾಸ್ ಆಲ್ ನ್ಯಾಚುರಲ್. ನಮ್ದು ಅಲ್ಲಿ ಬೇವ್ತಿರೋದು ಎಲ್ಲ ಇಟ್ಸ್ ಇನ್ ದ ರಿಯಲ್, ಯಾವುದೇ ಥರ ಮೇಕಪ್ ಇಲ್ಲ, ಏನೂ ಇಲ್ಲ. ಯು ಆರ್ ಟಯರ್ಡ್. ಹೌದು, ಬಿಸಿಲಿಗೆ ಟಯರ್ಡ್ನೆಸ್ ಇದೆ. ಹೌದು. ಆ ಥರ ಆ ಜಾಗಗಳನ್ನು ಹುಡ್ಕೊಂಡು ಹೋಗಿ, ಯಾಕಂದ್ರೆ ಆ ಥರ ನಮಗೆ ಸೀನ್ ಕ್ರಿಯೇಟ್ ಮಾಡಬೇಕಾಗಿತ್ತಲ್ಲ. ಸೊ ಎಲ್ಲೆಲ್ಲಿ ಸುತ್ತೆಲ್ಲ ನಾವು ಎಲ್ಲ ಕಡೆ ಸುತ್ತಾಡ್ಕೊಂಡು ಯಾವ್ದು ಜಾಗ ಇದಕ್ಕೆ ಕರೆಕ್ಟ್ ಪರ್ಫೆಕ್ಟ್ ಫಿಟ್ ಆಗುತ್ತೆ, ಒಂದು 2-3 ಕಡೆ ಶೂಟ್ ಮಾಡಿದ್ವಿ. ಬಟ್ ಫೈನಲಿ ಒಂದು ಸ್ಪಾಟ್ ನಾವು ಡಿಸೈಡ್ ಮಾಡಿಕೊಂಡು ನಮ್ಗೆ ಅಂದ್ರೆ ಒಂದು ವಿ ವೇರ್ ಲಕ್ಕಿ ಇನಫ್ ಟು ಫೈಂಡ್ ಒನ್ ಸ್ಪಾಟ್ ವಿಚ್ ವಾಸ್ ಲೈಕ್ ವಾಲ್ಮಾರ್ಟ್ ಇದೆ ಇಲ್ಲೇ ಮನೆ ಹತ್ರ, ವಿಚ್ ಇಸ್ ಕ್ಲೋಸ್ಡ್ ರೀಸೆಂಟ್ಲಿ. ಸೊ ವಿ ವೇರ್ ಏಬಲ್ ಟು ಯುಟಿಲೈಸ್ ದಟ್ ಸ್ಪಾಟ್. ಅದು ಕರೆಕ್ಟ್ ಫಿಟ್ ಆಯಿತು ನಮ್ಮ ಸಿಚುವೇಶನ್ಗೆ. ಬಟ್ ಅದನ್ನೇ ಯು go into the future while you are sleeping and then coming back to your present situation. That was the crux of the movie. So that's what ಅಂದ್ರೆ ನಮ್ಗೆ ಎಲ್ರಿಗೂ ಒಂದು ಸಂದೇಶ ನೀಡುತ್ತೆ. ಓಕೆ, ನಾವು ಏನೂ ಮಾಡದಿದ್ರೆ ನಾವು ಮುಂದೆ ಆ ಥರ ಸಿಚುವೇಶನ್ ತಪ್ಸಕ್ಕಾಗಲ್ಲ. ವಿ ವಿಲ್ ಎಂಡ್ ಅಪ್ ಇನ್ ಸಚ್ ಅ ಡಿಸಾಸ್ಟ್ರಸ್ ಸಿಚುವೇಶನ್. ಸೊ ಯಾಕಂದ್ರೆ ಈ ವಿಷಯ ಏನು ಅಂತಂದ್ರೆ, ನೀವು ಎಲ್ಲರೂ ಎಲ್ಲ ಕಡೆ ಓದಿರ್ತಾರೆ, ಮಾಡಿರ್ತಾರೆ, ಕೇಳ್ತಿರ್ತೀವಿ, ಎಲ್ರಿಗೂ ಗೊತ್ತಿದು ನಾವು ಯಾವುದು ವೇಸ್ಟ್ ಮಾಡಬಾರ್ದು, ಎಲ್ಲ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳಿ. ಬಟ್ ಆದ್ರೂ ನಾವು ವೇಸ್ಟ್ ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ನಾವು ಇದು ಕಂಟಿನ್ಯೂಸ್ ಹೇಳ್ತಾ ಇರಬೇಕಾಗುತ್ತೆ ಇದು, ಅಂಟಿಲ್ ಅನ್ಲೆಸ್ ವಿ ಸಿ ಎವ್ರಿ ಒನ್ ಅಡಾಪ್ಟಿಂಗ್ ದೀಸ್ ಹ್ಯಾಬಿಟ್ಸ್. ನಾವು ಅದನ್ನೇ ಮತ್ತೆ ಮತ್ತೆ ಹೇಳಲೇಬೇಕಾಗತ್ತೆ. ಸೊ ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಹಾಗೆ ಎಷ್ಟು ಸರ್ತಿ ಹೇಳಿದ್ರು at least one fine day someone may change ಅಲ್ವಾ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇಟ್ ವಾಸ್ ದೇರ್. ಸೊ ಅದೇ ಐ ಥಿಂಕ್ ಇಟ್ ವಾಸ್ ಆಲ್ ಕ್ರಿಯೇಟಿವ್ ಸ್ಟೋರಿ. ನಮ್ಮ ಗೋಪಿ ಅವ್ರದ್ದು ಅದು ಎಲ್ಲ ಸ್ಕ್ರಿಪ್ಟ್, ಈ ಥರ ಫ್ಯೂಚರಲ್ಲಿ ಹೋಗ್ಬೇಕು, ಮತ್ತೆ ವಾಪಸ್ ಪ್ರೆಸೆಂಟಿಗೆ ಬರಬೇಕು. ದಟ್ಸ್ ಹೌ ಇಟ್ ವೆಂಟ್. ಕರೆಕ್ಟ್. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಹೌದು ವಿಕ್ರಮ್, ಅದು ನೀವು ಬ್ಯಾಕ್ ಟು ದ ಫ್ಯೂಚರ್ ಅಂತ ಏನ್ ಹೇಳ್ತೀರಾ ಅಲ್ವಾ, ಅಲ್ಲಿ ಗೊತ್ತಾಗತ್ತೆ ಒಂಥರ ಬ್ಯಾರನ್ ಆಗಿತ್ತು ಆ ಜಾಗ, ನೀವು ಕೂತಿರೋ ಅಂಥದ್ದು. ಆಮೇಲೆ ಫ್ರೆಂಡ್ಸ್ ಬಂದ್ ನೀರನ್ನ 1 ಡ್ರಾಪ್ ಕೊಡೋ ಅಂಥದ್ದು ಅತಿಶಯೋಕ್ತಿ ಅಂತ ಅನ್ಸಲ್ಲ. ಯಾಕೆಂದ್ರೆ ನೀವ್ ಹೇಳ್ದಂಗಲ್ಲ ಮುಚ್ಚ ಹೋಗಿರೋ ಅಂಥದ್ದು, ಅಂದ್ರೆ ಹೀಗಿರ್ಬೋದು 20 ವರ್ಷ ಆದ್ಮೇಲೆ ಅನ್ನೋದನ್ನ ನೀವು ಅಲ್ಲಿ ತೋರ್ಸಿದ್ರ ಚೆನ್ನಾಗಿ. ನನ್ನ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಗೋಪಿ ಅವ್ರಿಗೆ. ಇಲ್ಲಿ ಅಪ್ಪ ಅಮ್ಮ ಮಗು ಹೇಳ್ಕೊಡೋದು ಅಂದ್ರೆ 3 ಜನರೇಷನ್ಸ್ ಅಂತ ನಾನಾಗ್ಲೇ ಏನ್ ಹೇಳ್ದ ಹಾಗೆ, ಅವರು ಅಲ್ಲಿ ಹೇಳ್ತಾನೆ ನಾ ಬಟ್ಟೆ ಬ್ಯಾಗ್ ತಗೊಂಡ್ ಹೋಗೋಣ ಅಂತ. ಅದನ್ನ ಆಮೇಲೆ ಮಗು ಕೂಡ ಅವನು ಅದೇ ಮಾಡ್ತಾನೆ. ಹಾಗೆ ಅದನ್ನ ನೀವು ನಾನಾಗ್ಲೇ ಹೇಳ್ದ ಹಾಗೆ ವೈಭವ್ ಅವ್ರಿಗೆ ನಾವು ಮಾಡಿ ತೋರ್ಸ್ಬೇಕು ಮಕ್ಳಿಗೆ. ನಾವು ಇದ್ ಮಾಡು ಒಂದ್ ಬಾಯಲ್ಲಿ ಹೇಳ್ತಿದ್ರೆ ಅವ್ರು ಮಾಡಲ್ಲ. ಅದನ್ನ ಆ ಒಂದು ಎಸೆನ್ಸ್ ನ ನೀವು ಚೆನ್ನಾಗಿ ತಂದಿದ್ದೀರಾ ಅಂತ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಹೇಳಿ. ಮಕ್ಕಳನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡು, ಶೂಟಿಂಗ್ಗೂ ಇನ್ವಾಲ್ವ್ ಮಾಡ್ಕೊಂಡು, ಶಾರ್ಟ್ ಮೂವಿಗೂ, ಅಂಡ್ ಅವ್ರ ಕೆಲವು ನೀವು ಹೇಳ್ಸಿದ್ದೀರಾ ನಾವ್ ಏನೇನ್ ಮಾಡ್ತೀವಿ ಮುಂದೆ ಅಂತ. ಅದ್ರ ಬಗ್ಗೆ ಮಾತಾಡಿ. ನೀವು ಹೇಳದಂಗೆ ಅಲ್ವಾ, ಕಾನ್ಸೆಪ್ಟ್ ನಮ್ದು ಇದ್ದಿದ್ದೇನೆ ಮಕ್ಳಿಗೆನೆ ಒಂದು ಅಟ್ಲೀಸ್ಟ್
ನಮ್ಮ ಮನೆಗಳಿರೋ ಮಕ್ಕಳಲ್ಲೇನೆ ಒಂದು ಸ್ವಲ್ಪ ಬದಲಾವಣೆ ಕಂಡ್ರು ನಮ್ಗೆ ಅದ್ರಲ್ಲಿ ಅದು ನಾವು ಪಟ್ಟಿರೋ ಪರಿಶ್ರಮ ಅಥವಾ ಎಫರ್ಟ್ಸ್ ಗಳಿಗೆ ಏನೇ ನಾವು ಮಾಡಿದಿರಿ ಆ ಒಂದು ಪ್ರತಿಫಲ ಇದೆ. ಪ್ಲಸ್ ದಟ್ ವಾಸ್ ಒನ್ ಆಫ್ ದಿ ಮೇನ್ ಅವೇರ್ನೆಸ್, ಅಟ್ ಲೀಸ್ಟ್ ಸ್ಟಾರ್ಟ್ಸ್ ವಿತ್ ಇನ್ ದಿ ಫ್ಯಾಮಿಲಿ, ಚಾರಿಟಿ ಬಿಗಿನ್ಸ್ ಇನ್ ದಿ ವಿತ್ ಸೆಲ್ಫ್ ಅನ್ನೋ ತರದನ್ನೇ ಇದರಲ್ಲಿ ನಮ್ಮ ಕಾನ್ಸೆಪ್ಟ್ ಇದಿದ್ದು. ಪ್ಲಸ್ ನೀವು ಹೇಳಿದ್ರಲ್ವಾ ಹಿಂದಿನ ನೀವು ನಾನ್ ಎಸ್ಪೆಷಲಿ ಬೆಳೆದಿರೋ ವಾತಾವರಣ ಇರ್ಲಿ, ನಮ್ಮ ಅಜ್ಜಿ ತಾತ ಇರ್ಲಿ, ನಮ್ ತಂದೆ ತಾಯಿಗಳು ಎಲ್ಲಾರುನು ಪ್ರಾಬ್ಲಿ ಅದೇ ಎನ್ವೈರನ್ಮೆಂಟ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ನೀವ್ ಏನಾದ್ರು ವೇಸ್ಟ್ ಮಾಡ್ತಿದ್ರೆ ಅವ್ರಿಗೆ ಆ ಕಾನ್ಶಿಯಸ್ನೆಸ್ ಇರುತ್ತೆ. ಯಾಕಂದ್ರೆ ಬೆಳೆದ್ ಬಂದಿರೋ ವಾತಾವರಣದಲ್ಲಿ ನಿಮ್ಗೆ ರಿಸೋರ್ಸಸ್ ಲಿಮಿಟೆಡ್ ಇರುತ್ತೆ. ಮನೇಲಿ ಈಗ ಜಾಸ್ತಿ ಜನ ಇರ್ತಾರೆ, ನಿಮ್ಗೆ ಅವಾಗ ಯೂಟಿಲೈಸೇಷನ್ ನೀವು ವೇಸ್ಟ್ ಆಗ್ತಿದೆ ಅನ್ನೋ ತರದಿದ್ದಾಗ ಅದನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ರಿಯೂಸಬಿಲಿಟಿ ಜಾಸ್ತಿ ಹೋಗುತ್ತೆ. ನಿಮ್ ಹಳೆ ಕಾಲದಲ್ಲಿ ನೀವು ನೋಡ್ತಂದ್ರೆ ಒಂದೊಂದ್ಸಲ ಸ್ಯಾರಿ ಕವರ್ ಗಳೇ ಆಗಿರ್ಬೋದು, ಸಿಕ್ಕಿದಾಗ ಅದನ್ನ ನೀವು ಜೋಪಾನ ಆಗೋದನ್ನ ಅದೊಂಥರ ಟ್ರೆಷರ್ ಮಾಡ್ತಿದ್ರು ಜನ. ನಿಜ, ಮತ್ತೆ ಬೇಕು ಅನ್ನೋ ಕಾರಣ. ಹೌದು, ಯಾಕಂದ್ರೆ ಅದೆಲ್ಲ ನಿಮ್ಗೆ ರಿಸೋರ್ಸಸ್ ನಿಮ್ಗೆ ಲಿಮಿಟೆಡ್ ಇತ್ತು. ಇವಾಗ ನಮ್ಗೆ ಅದು ಇಂಡಸ್ಟ್ರಿಯಲೈಸೇಷನ್ ಇಂದ ಇರ್ಬೋದು, ಮತ್ತೆ ಪೋಸ್ಟ್ ನೀವು ಕ್ಯಾಪಿಟಲಿಸಮ್ ರಲ್ಲಿ ನಾವಿರೋ ಸೊಸೈಟಿರಲ್ಲಿ ಇವಾಗ ಯಾವ ತರ ಆಗಿದೆ ಅಂದ್ರೆ, ಆಪರ್ಚುನಿಟೀಸ್ ಗಳು ಜಾಸ್ತಿ ಆಗಿದೆ, ಹಂಗೆ ನಿಮ್ಗೆ ಅವೈಲಬಿಲಿಟಿ ಇದೆ ಎಲ್ಲಾದ್ರದ್ದು. ಸೊ ನಮ್ ಯಾವ ತರ ಆಗಿದೆ ಅಂದ್ರೆ, ಹೋದ್ರೆ ಹೋಯ್ತು ನಾವು ಮನಸ್ಥಿತಿ ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ. ಸೊ ನಾವು ತೋರ್ಸ್ಬೇಕಾಗಿದ್ದಾನೆ ಈಗ ಹಳೆ ಕಾಲದಲ್ಲಿ ಇವರು ವೈಭವ್ ಅವರ ಅತ್ತೆ ಮಾವನೇ ಮಾಡಿರೋದು ರೋಲು. ಸೊ ಅವರು ಏನಂದ್ರೆ ಮೊಮ್ಮಗನಿಗೆ ಪಾಠಗಳು ಹೇಳ್ಕೊಟ್ಟಿದ್ದಾರೆ, ಹೇಗ್ ಬೆಳಿಬೇಕು, ನೀನ್ ಹೇಗಿರ್ಬೇಕು ಲೈಫ್ ಅಲ್ಲಿ. ಅದೆಲ್ಲ ಒಳ್ಳೆ ಪಾಠಗಳನ್ನ ಕಲ್ತು ಬಂದ್ಮೇಲೆ ವ್ಯಕ್ತಿ ಒಂದು ಉನ್ನತ ಸ್ಥಾನ ತಲುಪ್ಮೇಲೆ ಈಗ ಓಕೆ ನನ್ನ ಹತ್ರ ದುಡ್ಡಿದೆ, ನಂದಲ್ಲ ಇದು ತೊಂದ್ರೆ ನನ್ಗಾಗಲ್ಲ ಇನ್ಯಾರಿಗೋ ಆಗತ್ತೆ ಅನ್ನೋ ಮನಸ್ಥಿತಿ ಇರೋದು. ಆದ್ರಿಂದ ಹೇರಳವಾಗಿ ಹೋದ್ರೆ ಹೋಯ್ತು ಅನ್ನೋ ಮನಸ್ಥಿತಿಯಲ್ಲಿ ಇರ್ಬೇಕಾದಾಗ ಅದು ಒಂದು ನಿಮ್ಗೆ ಒಂದು ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್ ಆದಾಗ ನೀವು ಯಾವಾಗ್ಲೂನು ಒಂದು ನೆಕ್ಸ್ಟ್ ಏನಾದ್ರು ನೀವು ಮಾಡ್ಬೇಕು ಅಂದ್ರೂ ಅದಕ್ಕೆ ನಿಮ್ಮ ಮನಸ್ಸು ಪೂರಕವಾಗಿರತ್ತೆ, ನೀವು ಮಾಡ್ಬೇಕಂತ ಹೋಗ್ತೀರಿ. ಖಂಡಿತ. ಥ್ಯಾಂಕ್ ಯು. ನೀವ್ ಹೇಳಿದ್ ನಿಜ. ಅಂದ್ರೆ ರಿಸೋರ್ಸಸ್ ಅಭಾವ ಇದ್ದಾಗ ಹೇಗ್ ಅದನ್ನ ರಿಯೂಸ್ ಮಾಡ್ತಿದ್ರಿ ಅಂತ ನೀವು ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ಈವನ್ ತರಕಾರಿಗಳಲ್ಲೂ ಈ ಹೀರೆಕಾಯಿ, ಕುಂಬಳಕಾಯಿ ಅದ್ರಗಳ ಸಿಪ್ಪೆಗಳಲ್ಲೂ ಅಡ್ಗೆ ಮಾಡೋರು. ಅಂದ್ರೆ ಹಾಗೆ ಅವಾಗ ಯೋಚನೆ ಮಾಡಿ ಏನ್ ಎಸೆಯೋ ಬದಲು ಅದನ್ನ ಏನ್ ಮಾಡಬಹುದು ಅಂತ ನೋಡ್ತಾ ಇದ್ರು. ಈಗ ನಮ್ಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಎಲ್ಲ ಅವೈಲೇಬಿಲಿಟಿ ಇದೆ, ರಿಸೋರ್ಸಸ್ ಇವೆ, ಆಮೇಲೆ ಟೈಮ್ ಇಲ್ಲ. ಈ ಮೂರು ಸೇರ್ಕೊಂಡು ನಮ್ಗೆ ಎಲ್ಲ ಅದನ್ನು ಎಸೆಯೋಣ ಅನ್ಸತ್ತೆ, ಹೊಸ ತಗೊಂಬರೋಣ ಅನ್ಸತ್ತೆ. ನಾವೇ ಎಷ್ಟೋ ಸತಿ ಏನೋ ಎಲ್ಲೋ ಇಟ್ಬಿಟ್ಟಿರ್ತೀವಿ, ಅದ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಹೊಸ ತರ್ತೀವಿ, ಅದನ್ನ ಹುಡ್ಕಕ್ ಹೋಗಲ್ಲ ಇನ್ನು. ಅಮೆಝಾನ್ ಆರ್ಡರ್ಸ್ ಎಷ್ಟು ನಡೆಯುತ್ತೆ ಅಂದ್ರೆ let's not go there. So plus, next generation is also losing patience, right? They want everything to be quick and they don't want to be easy going. Life ಬೇಗ ತರ ಆಗ್ಬಿಟ್ಟಿದೆ ಅವ್ರ ಮೈಂಡ್ ಸೆಟ್ಸ್. That is also causing all these behavior. I know next generation ಅನ್ನೋದಕ್ಕೆ like I just wanted to share my experience. ಆಯುಧ ಪೂಜೆ ಟೈಮ್ ಅಲ್ಲಿ ನಾನು ಲೈಕ್ ಇಂಡಿಯಾದಲ್ಲಿದ್ದೆ ಈ ಸರಿ. ಅಲ್ಲಿ ಅಂದ್ರೆ ನಾಟ್ ಜಸ್ಟ್ ಹಿಯರ್, ಅಲ್ಲೂ ಹೇಗಾಗಿದೆ ಅಂದ್ರೆ ಇವಾಗ ಕುಂಬಳಕಾಯಿಯಿಂದ ಹಿಡಿದು ಲೈಕ್ ಅದಕ್ಕೆ ಬೇಕಾಗಿರೋ ಆಯುಧ ಪೂಜೆಗೆ ಬೇಕಾಗಿರೋ ಇದೆಲ್ಲಾನು ಆನ್ಲೈನ್ ಆರ್ಡರ್ ಮಾಡಿ ವಿದಿನ್ ಅನ್ ಅವರ್ ಡೆಲಿವರಿ ಕೊಡ್ತಾರೆ. ಎಲ್ಲ ನಾವು ಚಿಕ್ಕವರಾಗಿದ್ದಾಗ ಹೇಗಿತ್ತಂದ್ರೆ ನಾವು ಹೋಗ್ತಿದ್ವಿ, ಹೂ ತಗೊಳ್ತಿದ್ವಿ, ಅದು ಕಾಯಿ ತಗೊಳ್ತಾ ಇದ್ವಿ, ಬೇಕಾಗಿರೋದು ಲೈಕ್ ಐ ಮೀನ್ ಅದೆಲ್ಲ ಹೋಗೇ ಬಿಟ್ಟಿದೆ. ಅದು ಒಂದ್ ಬಾಕ್ಸ್ ಅಲ್ಲಿ ಬಂತು. ಲೈಕ್ ಅಷ್ಟು ಪೇಷನ್ಸ್ ಇಲ್ಲ. ಲೈಕ್ ಅದ್ ಎಲ್ಲಿ ಆ ರೋಡ್ದು ಮೂಲೆನಲ್ಲಿ ಇರತ್ತೆ ಅಷ್ಟೇನೆ, ಅಲ್ಲಿವರೆಗೂ ನಡ್ಕೊಂಡ್ ಜನ ಹೋಗ್ತಾ ಇಲ್ಲ ಇವಾಗ. ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದು ಹೌದು, ಇಟ್ಸ್ ಅ ಗ್ಲೋಬಲ್ ಪ್ರಾಬ್ಲಮ್, ಬರೀ ಇಲ್ಲಿ ಅಂತ ಅಲ್ಲ, ಎಲ್ಲೆಡೆ ಆಗ್ತಾ ಇದೆ. ಮತ್ತೆ ನೀವ್ ಹೇಳಿದ್ದಂಗೆ ನನ್ಗೂನು ಜ್ಞಾಪಕ ಇದೆ. ಗಣಪತಿ ಹಬ್ಬಕ್ಕೆ ಒಂದ್ ಕಿಟ್ ಬರತ್ತಂತೆ, ಅಲ್ಲೇ ಗಣಪತಿ ಮೂರ್ತಿನೂ ಇರತ್ತೆ, ಕುಂಕುಮ, ಹೂವು ಎಲ್ಲ ಇನ್ಕ್ಲೂಡಿಂಗ್ ಮೋದಕನೂ ಇಟ್ಬಿಟ್ಟಿರ್ತಾರಂತೆ. ತಗೊಳೋದು, ಅಲ್ಲೇ ಪೂಜೆ ಮಾಡೋದು, ಅಲ್ಲೇ ವಿಸರ್ಜನೆ ಮಾಡೋದು. I know that's the type of world we are heading to, but ಈ ಮರೆತ ಸ್ವರ್ಗ ತರ ಮೂವಿ ನಮ್ಗೆ ಒಂದು ವೇಕಪ್ ಕಾಲ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ನಮ್ಮ ಪ್ರೋಗ್ರಾಮ್ ಅಲ್ಲಿ.
ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀಕ್ ಪ್ಲ್ಯಾಂಟೇಷನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಟು ಆಲ್ ಸ್ಪಾನ್ಸರ್ಸ್. ನಾವು ನಮ್ಮ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ ನಮ್ಮ ಮರೆತ ಸ್ವರ್ಗ ಟೀಮ್ ಜೊತೆ. ವಿಕ್ರಮ್ ಅವ್ರಿಗೆ ನನ್ನ ಮುಂದಿನ ಪ್ರಶ್ನೆ. ನೀವು ಇವಾಗ ಅಲ್ಲಿ ಹೇಳ್ತೀರಾ ಹೆಂಡತಿ ಮಕ್ಳಿಗೆಲ್ಲ ನೀವೆಲ್ಲ ಹೋಗಿ ಮಲ್ಕೊಳ್ಳಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ, ಅಂದ್ರೆ ಪಾರ್ಟಿ ಎಲ್ಲ ಆದ್ಮೇಲೆ. ದಟ್ಸ್ ಹೌ ಅವರ್ ಲೈಫ್ಸ್ ಹ್ಯಾವ್ ಬೀನ್. ಒಂದು ಪಾರ್ಟಿ ಆದ್ಮೇಲೆ ನಮ್ಗೆ ಅದು ಎತ್ತಿಡಕ್ಕೂ ಟೈಮ್ ಇರಲ್ಲ, ಅದನ್ನೇನ್ ಮಾಡಕ್ಕೂ ಟೈಮ್ ಇರಲ್ಲ. ನಮ್ಗೆ ರೆಸ್ಟ್ ಬೇಕು. ಮಾರನೇ ದಿನ ಯಥಾ ಪ್ರಕಾರ ಇಲ್ಲ ನಾವು ಆಫೀಸ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಅದು ಕ್ಲೀನ್ ಅಪ್ ಮಾಡ್ಬೇಕಾಗತ್ತೆ, ಇಲ್ಲ ಏನೋ ಒಂದ್ ಮಾಡ್ಬೇಕಾಗತ್ತೆ. ದಟ್ಸ್ ಹೌ ದ ರೊಟೀನ್ ಹ್ಯಾಸ್ ಬೀನ್. ನೀವ್ ಅದನ್ನ ಚೆನ್ನಾಗಿ ಡೆಪಿಕ್ಟ್ ಮಾಡಿದೀರಾ. ಬಟ್ ನನ್ನ ಪ್ರಶ್ನೆ ನಿಮಗ್ ಬಂದ್ಬಿಟ್ಟು ಇಲ್ಲಿ, ಐ ನೋ ನೀವೆಲ್ಲ ಟೀಮ್ ವರ್ಕ್ ಮಾಡ್ಕೊಂಡು ನೀವು ಯು ಹ್ಯಾವ್ ಕಮ್ ಅಪ್ ವಿತ್ ಥಿಂಗ್ಸ್. ಸೊ ಹೌ ಫ್ರೀ ವರ್ ಯು? ಅಂದ್ರೆ ನೀವು ನಿಮ್ಮ ಒಂದು ಕ್ರಿಯೇಟಿವ್ ಪ್ರಾಸೆಸ್ ಅಥವಾ ಆಕ್ಟಿಂಗ್ ತರೋದಕ್ಕೆ, ಅಥವಾ ನಿಮಗೆ ಏನ್ ಅನ್ನಿಸ್ದಾಗ ನೀವೇನೇನ್ ಚೇಂಜಸ್ ಮಾಡ್ಕೊಂಡ್ರಿ ಡ್ಯೂರಿಂಗ್ ದಿ ಪೋರ್ಟ್ರೇಯಲ್ ಆಫ್ ಯೋರ್ ರೋಲ್ ಅಂತ ಕೇಳಕ್ ಇಷ್ಟಪಡ್ತೀನಿ. ಯಾ, ಐ ಥಿಂಕ್ ನಾನು ಅದೇ ಮೊದಲು ಹೇಳ್ದಂಗೆ ವಿ ಡಿಡ್ ನಾಟ್ ಪ್ರಿಪೇರ್ ಎನಿಥಿಂಗ್. ಇಟ್ ಎಲ್ಲಾನು ಯುನೋ ಆನ್ ದ ಫ್ಲೈ. ಎಲ್ಲರೂ ಜಸ್ಟ್ ಕ್ಯಾಶುವಲ್ ಆಗಿ ಮೀಟ್ ಮಾಡಿದ್ವಿ, ಕ್ಯಾಶುವಲ್ ಆಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋದ್ವಿ, ಏನು ಸೀನ್ ಇತ್ತು ಅದನ್ನು ಮಾಡ್ಕೊಂಡು ಹೋದ್ವಿ. ಐ ಥಿಂಕ್ ದಟ್ ಈಸ್ ಅನದರ್ ಹೈಲೈಟ್ ಆಫ್ ದಿಸ್ ಮೂವಿ. ಯಾಕಂದರೆ ಯುನೋ ವಿ ಸ್ಪೆಂಟ್ ಲೀಸ್ಟ್ ಅಮೌಂಟ್ ಆಫ್ ಟೈಮ್, ಬಟ್ ವಿ ಫೀಲ್ ಇಟ್ ಒಂದು ಒಳ್ಳೆ ಮೆಸೇಜ್ ಇರೋ ಅಂಥ ಶಾರ್ಟ್ ಫಿಲ್ಮ್ at the same time, and we spent $0 on this movie. Oh wow. ಸೊ ಇದನ್ನೆಲ್ಲ ನೋಡಿದ್ರೆ ಆಮೇಲೆ ಈ ಸ್ಕೇಲಲ್ಲಿ ಕೊನೆಗೆ ನಮ್ಮ ಮೂವಿನೇ ನಾವು ಅಲ್ಲಿ ಪ್ರೀಮಿಯರ್ ಶೋ ಅಲ್ಲಿ ಹೋಗಿ ನೋಡಿದಾಗ ಯುನೋ ವಿ ಫೆಲ್ಟ್ ಸೋ ನೈಸ್. ಅಂದರೆ ಯಾವುದೇ ಥರ ಜಾಸ್ತಿ ಪ್ರಿಪ್ರೇಷನ್ ಇರದೆ, ಬಟ್ ವೆರಿ ಲೆಸ್ ಎಫರ್ಟ್, ಮೀನಿಂಗ್ಫುಲ್ ಮೆಸೇಜ್ ಕೊಟ್ಟು, ವೆರಿ ಮಿನಿಮಲ್ ಆರ್ ನೋ ಎಕ್ಸ್ಪೆಂಡಿಚರ್. ಐ ಥಿಂಕ್ ಇದು ಒಂದು ರೀತಿಲಿ ಇದೇ ಒಂದು ವಿಶೇಷ. ಸೊ ಗೋಯಿಂಗ್ ಬ್ಯಾಕ್ ಟು ಪ್ರಿಪ್ರೇಷನ್ ಅಂತಂದ್ರೆ ಅದೇ ನಾವು ಅವ್ರ ಸೀನ್ ನರೇಟ್ ಮಾಡಿದಾಗ ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಎಲ್ಲರೂ ಒಂದು ಕೈಂಡ್ ಆಫ್ ಅಗ್ರಿ ಆದ್ಮೇಲೆ ವಿ ಜಸ್ಟ್ ವೆಂಟ್ ಆನ್ ಶೂಟ್ ದ ಸೀನ್. ಸೊ ಆ ಥರ ಏನು ಸ್ಪೆಷಲ್ ಪ್ರಿಪ್ರೇಷನ್, ಡೈಲಾಗ್ಸ್ ಅನ್ನ ಅದು ಪ್ರಾಕ್ಟೀಸ್ ಮಾಡೋದಾಗ್ಲಿ,
ಯಾವುದೇ ಥರ ಪ್ರಿಪ್ರೇಷನ್ ಆಕ್ಟಿವಿಟಿ ಇರಲಿಲ್ಲ. ಸೊ ಮೀಟ್ ಆಗೋದು, ಓಕೆ ಇವತ್ತು ಈ ಫಸ್ಟ್ ಪಾರ್ಟ್ ಮಾಡೋಣ, ಓಕೆ ಅಲ್ಲಿ ಹೋಗ್ಬಿಟ್ಟು ಈ ಥರ ಸೀನ್ಸ್ ಇದೆ, ಈ ಥರ ಡೈಲಾಗ್ ಹೇಳೋಣ. ಮೇ ಬಿ ಲೈಕ್ ಡ್ಯೂರಿಂಗ್ ದ ಡೈಲಾಗ್ ಡೆಲಿವರಿ ಆಲ್ಸೋ ವಿ ಕೇಮ್ ಅಪ್ ವಿತ್ ಅವರ್ ಓನ್ ವರ್ಡ್. ಅದೇ ನಾನು ಕೇಳಿದ್ದು, ನೀವು ಕಾನ್ಸೆಪ್ಟ್ we are able to communicate the essence of that scene in a different words. We're also okay with Gopi. So higagi this entire journey was very smooth. ಯಾವುದೇ ಥರ ಎಕ್ಸ್ಟ್ರಾ ಎಫರ್ಟ್ ಆಗಲಿ ಇಲ್ಲ ಸ್ಪೆಷಲ್ ಪ್ರಿಪ್ರೇಷನ್ ಆಗಲಿ, ಯಾವುದೇ ಥರ ಪ್ರಿಪ್ರೇಷನ್ ಇಲ್ದೇನೆ ಈ ಥರ ಒಂದು ಮೂವಿ ಮಾಡೋದಕ್ಕೆ we are proud of ourselves. ಅಬ್ಸಲ್ಯೂಟ್ಲಿ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಅಂದ್ರೆ ನಿಮ್ ಟೀಮ್ ನೀವ್ ಹೇಳ್ದಂಗೆ ಝೀರೋ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾ ಇದ್ದೀರಾ. ದಟ್ ಇಟ್ ಸೆಲ್ಫ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಗೋ ಗ್ರೀನ್ ಅಂತ ನನಗನ್ಸತ್ತೆ. ಯಾಕೆಂದ್ರೆ ನೀವು ಒಂದು ಮೀನಿಂಗ್ಫುಲ್ ಮೆಸೇಜ್ ಇಟ್ಕೊಂಡು ಒಂದು ಮೂವಿ ಕೊಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಥಾಟ್ ಪ್ರಾಸೆಸ್, ಕ್ರಿಯೇಟಿವಿಟಿ ಬಿಟ್ಟು ನೀವಿನೇನು ಇನ್ವೆಸ್ಟ್ ಮಾಡಿಲ್ಲ ಅನ್ನೋದೇ ಒಂದು ಹೆಗ್ಗಳಿಕೆ ನಿಮ್ಮ ತಂಡಕ್ಕೆ ಅಂತ ನನಗನ್ಸತ್ತೆ. ಆಮೇಲೆ ಆಗ್ಲೇ ನೀವು ಹೇಳ್ದ ಹಂಗೆ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನನಗಿಷ್ಟ ಆಗಿದ್ದು ಮೂವಿಲಿ ಅಂದ್ರೆ, ಒಂದು ಥಾಟ್ ಪ್ರೊವೋಕಿಂಗ್ ಅದಿದ್ದೇ ಇದೆ, ಇನ್ನೊಂದು ತುಂಬಾ ನಿಜ ಜೀವನಕ್ಕೆ ಹತ್ರ ಆಗಿದೆ. ನೀವು ಮಾತಾಡೋದೆಲ್ಲ ಇವಾಗ ನಮ್ಮನೆಯವರು ಮಾತಾಡ್ದಂಗಿರತ್ತೆ. ಹಂಗೆ ಇಟ್ಸ್ ನಾಟ್ ಏನೋ ನಾಟಕೀಯವಾಗಿ ಏನೋ ಹೇಳೋದು, ಏನೋ ಇಷ್ಟಿಷ್ಟುದ್ದ ಡೈಲಾಗ್ಸ್ ಆ ಥರದ್ದು ಇಲ್ಲದೆ ಇರೋ ಕಾರಣ ನಮಗೆ ಬೇಗ ಕನೆಕ್ಟ್ ಆಗುತ್ತೆ. ಅದೇ ಮೆಸೇಜ್ ಇಲ್ಲಿ ತುಂಬಾ ನಾವು ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿದೆ. ಅದಕ್ಕೆ ಜಾಸ್ತಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸೆಟಪ್ ಆಗಲಿ, ಒಂದು ಸ್ಟೋರಿ ಬಿಲ್ಡಿಂಗ್ ಏನಿದೆ ಅಲ್ಲ, ಒಂದು ವೆರಿ ಸೀಮ್ಲೆಸ್, ಸ್ಮೂತ್ ಆಗಿ ಡೈಲಿ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ. ಓಕೆ ಪಾರ್ಟಿ ಮಾಡ್ತೀರಾ, ಪಾರ್ಟಿ ಆದಮೇಲೆ ಫ್ರೆಂಡ್ಸ್ ಮೀಟ್ ಆಗ್ತೀವಿ, ಮಾತಾಡ್ತೀವಿ, ಆಮೇಲೆ ಪಾರ್ಟಿ ಆದಮೇಲೆ ವೇಸ್ಟೇಜ್ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ತೀವಿ. ಅದು then only final part is that's the only creative part where we have to go into the future and see ourselves. That's the crux of the movie. Adu bitre nimge ella it's very natural ತರ. ಹೌದು, ಅಬ್ಸಲ್ಯೂಟ್ಲಿ ಇಟ್ಸ್ ವೆರಿ ನ್ಯಾಚುರಲ್. ನೀವು ಹೇಳ್ದಂಗೆ ಪ್ರಿಪರೇಷನ್ ಅನ್ನೋದಕ್ಕಿಂತ ಯು ನೋ ವಾಟ್ ಟು ಡೂ. ಸೊ ನೀವು ಅದನ್ನ ಸುಮ್ಮನೆ ಹೊರತಂದ್ರೆ ಆಯ್ತು ನಿಮ್ ಭಾವನೆಗಳ ಮೂಲಕ ಅಥವಾ ನಿಮ್ ಡೈಲಾಗ್ಸ್ ಮೂಲಕ. ಥ್ಯಾಂಕ್ಸ್ ವಿಕ್ರಮ್ ಅವರೇ. Gopi has acting experience ಅಲ್ಲ, it shouldn't look natural. Act ಮಾಡಕ್ ಹೋಗಿ if it doesn't come out well. So ಹಂಗಾಗಿ we have decided let it be our like day-to-day conversation than acting. ಸೊ ದಟ್ ವಾಸ್ ದಿ ಅದಿನ್ನೊಂದು ಇತ್ತು ಪಾಯಿಂಟ್. ನಮ್ಗೆ ನಾವ್ ಯಾರು ಟ್ರೈನ್ಡ್ ಆಕ್ಟರ್ಸ್ ಗಳಿಲ್ಲ. ಸೊ ನಮ್ಗೆ ಐದರ್ ಏನಂದ್ರೆ ಸಬ್ಜೆಕ್ಟ್ ಏನಾರ ತಗೊಳೋದು, ಇಫ್ ಇಟ್ ನೀಡ್ಸ್ ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್ ಎಬಿಲಿಟಿ ಅಥವಾ ನಿಮ್ ಡೈಲಾಗ್ ಡೆಲಿವರಿ, ಇಟ್ ವಿಲ್ ಲುಕ್ ಆಡ್ ಅಂತಾನೆ ನಮ್ಗೆ ಅನಿಸ್ತು. ಸೊ ನಾವೀಗ ಫ್ರೆಂಡ್ಸ್ ಗಳ್ ಮೀಟ್ ಆದಾಗ ಹೇಗ್ ಮಾತಾಡ್ತೀರಿ, ಬಟ್ ವಿತ್ ಅ ಸೋಷಿಯಲ್ ಮೆಸೇಜ್ ಹೇಗ್ ನಾವ್ ಅದನ್ನ ತಗೊಂಬರಕ್ ಆಗತ್ತೆ ಅನ್ನೋದು, ದಟ್ ವಾಸ್ ಆಲ್ಸೋ ಒನ್ ಆಫ್ ದಿ ಡ್ರೈವಿಂಗ್ ಫ್ಯಾಕ್ಟರ್ಸ್ ನಮ್ಮ ಮೂವಿಯಲ್ಲಿ. ಅಬ್ಸಲ್ಯೂಟ್ಲಿ ಹೌದು. ಅದು ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ದಟ್ ಕಾನ್ಫಿಡೆನ್ಸ್ ಅಲ್ವಾ. ಇದಿರದೇ ಹೀಗೆ ನಾವಾಗಿದ್ರೆ ಸಾಕುಪ್ಪ ಸೀನಲ್ಲಿ ಅಂತ ಅಂದ್ರೆ ಸಾಕು. ಐ ನೋ ಥ್ಯಾಂಕ್ ಯು. ಖಂಡಿತ ನೀವಾಗ್ಲೇ ಹೇಳ್ದ ಹಾಗೆ ವೈಭವ್ ಅವ್ರಿಗೆ ಈ ಕ್ವೆಶನ್ ಈಗ ನಾನು ಕೇಳ್ಬೇಕು ಅಂತ ಅನ್ನಿಸ್ತು. ನಿಮ್ಮ ಅತ್ತೆ ಮಾವ ಅವ್ರು ಆಕ್ಟಿಂಗ್ ಮಾಡಿದ್ರು ಅಂತ ಹೇಳಿದ್ರು, ಅವ್ರ ಅನುಭವ ಹೇಗಿತ್ತು? ಅಥವಾ ಅವರು ಅದೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ಆಕ್ಟಿಂಗ್ ಅಂತ ಡೆಫಿನೆಟ್ಲಿ ಅನ್ಸಿರಲ್ಲ, ಯಾಕೆಂದ್ರೆ ಅವ್ರು ನಮ್ಗೆಲ್ಲ ಹೇಳ್ಕೊಟ್ಟು ಬಂದಿರೋದೇ ಹಾಗೆ ನಾವು ಚಿಕ್ಕವರಿದ್ದಾಗ. ಅವ್ರಿಗೆ ಏನ್ ಅನ್ನಿಸ್ತು ಈ ನಿಮ್ಮ ಸಬ್ಜೆಕ್ಟ್ ನೀವು ತೆಗಿತಾ ಇರೋದು ಮತ್ತೆ ಮುಂದಿನ ಜನರೇಷನ್ಗೆ ಮೆಸೇಜ್ ಕೊಡ್ತಾ ಇರೋಂಥದ್ದನ್ನೆಲ್ಲ ಕೇಳ್ಬಿಟ್ಟು? Yeah, I mean, they also felt very good. I mean, they also want to do something like this, going back Mysuru hogi, want to do something with their own group community and spread that awareness. So they also connected very well this message, and even the dialogue delivery agli, I mean, they kind of understood what we are trying to say, because our full movie idರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. They just came for those specific scenes ಅಲ್ಲ. They were able to catch what Gopi wanted to bring it out and then act accordingly. ಥ್ಯಾಂಕ್ಸ್ ವೈಭವ್ ಅವರೇ. ಹೇಳಿ ಗೋಪಿ ಸರ್, ಹೇಳಿ ನಿಮ್ಗೆ ಹೇಗಿತ್ತು ಅವರನ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಅಂಡ್ ಅವರನ್ನ ನೀವು ಹೇಳಿ. ಇಲ್ಲ, ಒಂದೇ ಅದ್ರಲ್ಲಿ ನಮ್ಗೆ ಬೇಜಾರಾಗಿದೆ ಅಂದ್ರೆ ಅಂಕಲ್ ಆಂಟಿ ಪ್ರೀಮಿಯರ್ ಇರ್ಲಿಲ್ಲ. ಅವ್ರ ಇಂಡಿಯಾ ಟ್ರಾವೆಲ್ ಆಗ
ಬಟ್ ನಮ್ಮ ಇದ್ರಲ್ಲಿ ನಾವು ನೋಡಿದ್ರೆ ಅಂಕಲ್ ಆಂಟಿನೂ ದೇವರ್ ಲೈಕ್ ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು, ಪ್ಯಾಷನೇಟ್ ಆಗಿದ್ರು. ನಿಜ. ಇನ್ಫ್ಯಾಕ್ಟ್ ಅವ್ರುನು ಚೆನ್ನಾಗ್ ಬಂತ, ಇನ್ನೊಂದು ಸಲ ಸರಿ ಬರ್ಲಿಲ್ಲ ಅಂದ್ರೆ ರೀಟೇಕ್ ಮಾಡಬಹುದು. ಅಂಕಲ್ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದು. ಸೊ ಆಲ್ ಇನ್ ಆಲ್ ಒಂಥರ ರಿವಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು, ಆಕ್ಟಿಂಗ್ ವಿತ್ ರೈಟ್ ಅಂಡ್ ವರ್ಕಿಂಗ್ ವಿತ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಅಬ್ಸಲ್ಯೂಟ್ಲಿ. ಇವಾಗ ನಾನು ನಿಮ್ ಕೇಳಕ್ ಇಷ್ಟಪಡ್ತೀನಿ, ಅಂದ್ರೆ ಜಸ್ಟ್ ಫಾರ್ ದಿ ಆಡಿಯನ್ಸ್, ಅಂದ್ರೆ ನೀವ್ ಒಟ್ಟು ಎಷ್ಟು ಜನ ಇದ್ದೀರಾ ಶಾರ್ಟ್ ಮೂವಿಲಿ ಒಂದ್ ಅಂದಾಜಲ್ಲಿ? ಸೊ ನಾವು ಒಂದು ಮಕ್ಕಳು ಎಲ್ಲ ಸೇರಿ ಒಂದು ಮಕ್ಕಳು 20 ಜನ ಇದ್ದೀರಿ. ಸಿ ಟ್ರೆಮೆಂಡಸ್ ಎಫರ್ಟ್. ಸುಮ್ನೆ 20 ಜನನ ನಾವು ಯಾವ್ದೋ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ತೀವಿ ಅಂದ್ರೆ ಅದು ಹೇಗ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇದು ನಮ್ ನಿಜ ಜೀವನಕ್ಕೆ ಹತ್ರ ಆಗಿರುವಂತ ವಿಷಯ, ಮತ್ತೆ ದಿನನಿತ್ಯ ನೋಡುವಂತ ವಿಷಯ. ಸೊ 20 ಜನನ ನಿಮ್ಗೆ ತೊಡಗಿಸ್ಕೊಳಕ್ಕೆ ಅಷ್ಟು ಕಷ್ಟ ಆಗ್ಲಿಲ್ಲ ಅಂತ ಅನ್ಸತ್ತೆ. Yeah, I mean, ಹೌದು. all 4 families and everybody were in the movie. We didn't exclude. ವೆರಿ ನೈಸ್. ನಂದಿನಿ ಅವರೇ, ನೀವ್ ಹೇಳಿ, ಅಂದ್ರೆ ಕೊನೆಯ 2-3 ಸೀನ್ಗೆ ಅದು ಎಷ್ಟೇ ಫ್ರೆಂಡ್ಸ್ ಇದ್ರೂನು ವೆನ್ ಇಟ್ ಕಮ್ಸ್ ಟು ಸರ್ವೈವಲ್ ಅಲ್ವಾ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಬಂದಾಗ ಅವರು ಮಾಡಕ್ ಇಷ್ಟ ಬಟ್ ಮಾಡಕ್ಕಾಗದೆ ಇಷ್ಟು ಅನ್ನೋದನ್ನ ನೀವು ತೋರ್ಸಿದೀರಾ. ಫ್ರೆಂಡ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಯಾರೇ ಆಗ್ಲಿ, ಅದನ್ನ ನೀವ್ ಹೇಗೆ ತಂದ್ರಿ? ಹೌ ಡಿಡ್ ಯು ಬ್ರಿಂಗ್ ದಟ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್? ಅದೇ ನೀವ್ ಹೇಳ್ದಂಗೆ ಸರ್ವೈವಲ್ ಆಫ್ ದ ಫಿಟೆಸ್ಟ್, ಲೈಕ್ ಮನುಷ್ಯ ಯಾವತ್ತಿದ್ರು ಕೊನೆಗೆ ಮನುಷ್ಯನೇ, ಅಂಟಿಲ್ ಅನ್ಲೆಸ್ ಲೈಕ್ ಸ್ಪಿರಿಚುಯಾಲಿಟಿ ಎಲ್ಲ ತಗೊಂಡೆಲ್ಲ ಇದ್ ಮಾಡೋವರೆಗೂ ಯಾವತ್ತಿದ್ರು ಸೆಲ್ಫಿಶನೇ. ಸೊ ಎಷ್ಟೇ ಕ್ಲೋಸ್ ಇರ್ಲಿ, ಏನೇ ಇರ್ಲಿ, ಕೊನೆಗ್ ನಮ್ದು ಅಂತ ಬಂದಾಗ ನಮ್ದೇನೆ ಅಲ್ವಾ? ಸೊ ಅದಕ್ಕೇನೆ ಲೈಕ್ ಇರುವಾಗ ಆದಷ್ಟು ನಾವು ಉಳಿಸೋದನ್ನ ಕಲ್ತ್ಕೊಳ್ಬೇಕು. ಅಂದ್ರೆ ಇವನ್ ಯು ಆರ್ ನಾಟ್ ಶೇರಿಂಗ್ ಅಂಡ್ ಇದ್ ಮಾಡ್ತಿಲ್ಲ ಅಂದ್ರೂ ಇರೋ ರಿಸೋರ್ಸಸ್ ನ ಉಳಿಸ್ಕೊಳ್ಬೇಕು. ಅದು ಫಸ್ಟ್ ಗೋಲ್ ನಮ್ಮಲ್ಲಿ ಇರ್ಬೇಕಾಗಿರೋದು. ವೆನ್ ಯು ಹ್ಯಾವ್ ರಿಸೋರ್ಸಸ್, ಅವಾಗ ಕೊಡೋದ್ರಲ್ಲಿ ಅಡ್ಡಿ ಬರಲ್ಲ ಯಾರಿಗೆ ಆಗ್ಲಿ, ಯಾಕೆಂದ್ರೆ ಭಯ ಅನ್ನೋದ್ ಇರಲ್ಲ ಅಲ್ವಾ ಆ ಟೈಮ್ ನಲ್ಲಿ. ಸೊ ಅದೊಂದು ಥಾಟ್ ಇಟ್ಕೊಂಡು ವಿ ಥಾಟ್ ಲೈಕ್ ಈ ತರ ಸೀನ್ಸ್ ನ ಇನ್ಕ್ಲೂಡ್ ಮಾಡೋಣ ಅಂತ ನಾನ್ ಅನ್ಕೊಂಡ್ವಿ. ಐ ಮೀನ್ ಇಟ್ ವಾಸ್ ಅ ಟ್ರೆಮೆಂಡಸ್ ಎಕ್ಸ್ಪೀರಿಯನ್ಸ್. ನಿಜ ಹೇಳ್ಬೇಕಂದ್ರೆ ಲೈಕ್ ನಾವೆಲ್ಲ ಫ್ರೆಂಡ್ಸ್ ಆಗಿದ್ರಿಂದ ಇನ್ನೂ ಫನ್ ಇತ್ತು. ಬಟ್ ಅದು ಲೈಕ್ ಲಾಸ್ಟ್ ಅಲ್ಲಿ ಲೈಕ್ ಎಂಡಿಂಗ್ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ. ಕ್ಲೈಮ್ಯಾಕ್ಸ್, ಸೆಲ್ಫಿ ತಗೊಳ್ಳೋದು ಅದೆಲ್ಲ. ಸೊ ಇಟ್ ವಾಸ್ ಫನ್ನಿಯರ್ ಆಗು ಲೈಕ್ ಕಾಮಿಕಲ್ ಆಗು ಇರ್ಲಿ. ಅಂದ್ರೆ ಜನಕ್ಕೆ ಮೈಂಡ್ ಅಲ್ಲಿ ಅದು ಉಳ್ಕೊಳ್ಬೇಕು. ಅದು ಯಾವ್ದೋ ಒಂದ್ ರೀತಿನಲ್ಲಿ ಹೋಗ್ಬೇಕು, ಸುಮ್ನೆ ತುಂಬಾ ಪ್ರೀಚ್ ಮಾಡದಂಗೂ ಇರ್ಬಾರ್ದು. ಒಂದು ಕಾಮಿಕಲ್ ಎಫೆಕ್ಟ್ ಕೊಟ್ರೆ ಅದು ಎವ್ರಿಬಡಿ ರಿಮೆಂಬರ್ಡ್. ಎಲ್ಲಾರು ಲೈಕ್ ಅವಳ ಹತ್ರ ಹೋಗ್ಬಿಟ್ಟು ಹೇ ಲೈಕ್ ನಂಗೊಂದ್ ಸೆಲ್ಫ್ ಬೇಕು ಈ ತರ ಎಲ್ಲ ಪ್ರೀಮಿಯರ್ ಆದ್ಮೇಲೆ ಕೇಳ್ತಿದ್ರು. ಲೈಕ್ ದಟ್ ವಾಸ್ ಸಮಥಿಂಗ್ ಲೈಕ್ ವಿ ಆರ್ ಪ್ರೌಡ್ ಆಫ್. ಒಂಥರ ಒಂದ್ ಮೆಸೇಜ್ ಒಂದಲ್ಲ ಒಂದ್ ರೀತಿನಲ್ಲಿ ಜನರ ಮನ್ಸಲ್ಲಿ ಉಳಿದಿದೆ ಅನ್ನೋದು ಖುಷಿ ಆಗುತ್ತೆ. ಅಬ್ಸಲ್ಯೂಟ್ಲಿ, ಖಂಡಿತ. ಅಂದ್ರೆ ನೀವು ಆತರ ಚಿಕ್ಕ ಡೀಟೇಲ್ಸ್ ತಂದಿರೋ ಅಂತದ್ದು, ಇಟ್ಸ್ ನಾಟ್ ಲೈಕ್ ಎನಿ ಪ್ರೀಚಿಂಗ್ ಅಥವಾ ಎಷ್ಟು ಬೇಗ ಟೈಮ್ ಆಗೋಯ್ತು ಅಂತಾನೆ ನನ್ಗನ್ಸಿದ್ದು ನಾನು ಮೂವಿ ನೋಡಿದಾಗ. Okay, thank you. That's a wonderful, feedback, ನಿಜವಾಗ್ಲೂ. ಡೆಫಿನೆಟ್ಲಿ ಖಂಡಿತ. ನಾನು ನೋಡ್ಬೇಕಾದ್ರೂ ಅನ್ಕೊಂಡೆ, ನಾನು ಈವನ್ ಟ್ರೇಲರ್ ನೋಡ್ಬೇಕಾದ್ರೆ ನಾನು ಮರೆತ ಸ್ವರ್ಗ ನೀವತ್ ತೋರ್ಸೋದು, ಆ ಮರ ತೋರ್ಸೋದು ಅದೆಲ್ಲ ನೋಡ್ದಾಗ್ಲೇ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಎಕ್ಸ್ಪೆಕ್ಟ್ ಮಾಡ್ಬಿಡ್ಬಹುದು ಏನಿರತ್ತೆ ಅಂತ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಇದ್ರ ತರ ನಮಗ್ ಗೊತ್ತು, ಲೈಟ್ ಆರ್ಸ್ ಹೋಗ್ಬೇಕು, ನೀರ್ ನಿಲ್ಸ್ಬೇಕು ಅಂತ ಗೊತ್ತಿದ್ರುನು ನಾವ್ ಹೇಗ್ ಅದನ್ನ ಸೈಡ್ಗಿಟ್ಟು ಹೋಗ್ತಿವೋ ಹಾಗೇನೆ ಅದು ಗೊತ್ತಾಗತ್ತೆ. ನಿಮ್ ಟ್ರೇಲರ್ ಅಲ್ಲೇ ನಮ್ಗೆ ಅದು ಒಂದು ಝಲಕ್ ಸಿಕ್ಕತ್ತೆ. ಬಟ್ ಮೂವಿ ನೋಡಿದ್ಮೇಲೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಖಂಡಿತ. ಇನ್ನೊಂದು ಆಡ್ ಮಾಡಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಲಲಿತಾ ಅವ್ರೆ, ಈ ಮೂವಿನಲ್ಲಿ ಮಕ್ಳು ಮಾಡಿರೋದ್ರಿಂದ ಆ ಮಕ್ಕಳಲ್ಲೂ ತುಂಬಾ ನಾವ್ ನೋಡಿದ್ವಲ್ಲ ಎಷ್ಟು ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ರು ಅಂದ್ರೆ ದೇ ವರ್ ಆಲ್ ಎಕ್ಸೈಟೆಡ್. ಒಂಥರ ಲೈಕ್ ಕನ್ನಡ ಮೂವಿ ಅಂತ ನಾವ್ ಹೇಳಿದ್ವಿ. ಸೊ ಕನ್ನಡ ಮಾತಾಡೋದಕ್ಕೆ ಕನ್ನಡ ಕಲಿತಾ ಇದ್ರು. ಡೈಲಾಗ್ಸ್ ದೇ ವರ್ ಟ್ರೈಂಗ್. ಅದೆಲ್ಲ ಒಂಥರ ನಮ್ಮ ಕನ್ನಡದ ಮಕ್ಕಳಿಗೆ ಲೈಕ್ ನಾವ್ ಎಕ್ಸ್ಪೋಜರ್ ಕೊಟ್ಟಂಗೆ, ಎನ್ಕರೇಜ್ಮೆಂಟ್ ಕೊಟ್ಟಂಗೆ.
ತುಂಬಾ ಲೈಕ್ ಖುಷಿ ಆಯ್ತು ಅದನ್ನ ನೋಡಿ. ಸೊ ಅಬ್ಸಲ್ಯೂಟ್ಲಿ. ಅದೊಂದು ಲೈಕ್ ಕಿಡ್ಸ್ ಹ್ಯಾವ್ ಡನ್ ನೈಸ್ ಜಾಬ್, ಖಂಡಿತ ಟ್ರಮೆಂಡಸ್ ಜಾಬ್. ಖಂಡಿತ ಹೌದು ನಂದಿನಿ, ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಟ್. ನನ್ನ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ಅದೇ ಇತ್ತು, ಮಕ್ಕಳ ಬಗ್ಗೆ. ಐ ವಾಂಟೆಡ್ ಟು ಆಸ್ಕ್ ವಿಕ್ರಮ್, ವೈಭವ್ ಆಲ್ಸೋ. ಮಕ್ಕಳನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡಾಗ, ಕನ್ನಡ ಮೂವಿ ಅಂತೆಲ್ಲ ಹೇಳಿದಾಗ ಹೌ ಎಕ್ಸೈಟೆಡ್ ಬರ್ದೆ? ಆಮೇಲೆ ನೀವು ಈ ಮೆಸೇಜ್ ಹೇಳಿದಾಗ, ನಿಜ ಹೇಳ್ಬೇಕು ಅಂದ್ರೆ ನಮ್ಗಿಂತ ಮಕ್ಕಳಿಗೆ ಈ ರಿಸೋರ್ಸ್ ಸೇವ್ ಮಾಡೋದು ಇದನ್ನೆಲ್ಲ ಹೇಳಿದಾಗ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಅಂಡ್ ಕ್ಯೂರಿಯಸ್ ಟು ನೋ. ಸೊ ಯಾವ ತರ ಅವ್ರ ನಿಮ್ಗೆ ಇನ್ವಾಲ್ವ್ಮೆಂಟ್ ಸಿಕ್ತು ಅಂತ ಕೇಳಕ್ ಇಷ್ಟಪಡ್ತೀನಿ, ವಿಕ್ರಮ್, ವೈಭವ್ ಇಬ್ರು. ಐ ಥಿಂಕ್ ಮಕ್ಕಳು ದೇ ವರ್ ರೆಡಿ. ಅವರು ಈ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಕ್ಕೆ, ಆಕ್ಟಿಂಗ್ ಮಾಡಕ್ಕೆ. ಐ ಥಿಂಕ್ ಸ್ವಲ್ಪ ಸೀನಲ್ಲಿ ಇನ್ನು ನಾವೇ ಯುನೋ ವಿ ವೇರ್ ಥಿಂಕಿಂಗ್ ಹೇಗೆ ಮಾಡೋಕ್ಕಾಗುತ್ತೋ ಇಲ್ಲೋ. ಅವರಂತೂ ಏನೋ ದೇ ವೇರ್ ವೆರಿ ನ್ಯಾಚುರಲ್. ಓಕೆ, ಈ ಥರ ಮಾಡಬೇಕು ಅಂತಂದರೆ ಸ್ಪಾಂಟೇನಿಯಸ್ ಆಗಿ ಏನೋ. ಇನ್ಫ್ಯಾಕ್ಟ್ ದೇ ಆರ್ ದೇ ಹ್ಯಾವ್ ಡನ್ ಅ ಬೆಟರ್ ಜಾಬ್ ದನ್ ಅಸ್. ಅಂಡ್ ದೇ ಹ್ಯಾಡ್ ದೇರ್ ಓನ್ ಐಡಿಯಾಸ್ ಟು, ರೈಟ್? ಎಕ್ಸಾಕ್ಟ್ಲಿ, ಖಂಡಿತ. ಅವ್ರದ್ದೇ ಐಡಿಯಾಸ್, ಇನ್ಪುಟ್ಸ್ ಎಲ್ಲ ಮಕ್ಕಳದು ಇತ್ತು. ಸೊ ಹೀಗಾಗಿ ಐ ಥಿಂಕ್ ಇಟ್ ವಾಸ್ ಓವರ್ ಆಲ್ ಕಲೆಕ್ಟಿವ್ ಕೊಲಾಬರೇಷನ್. ಮಕ್ಕಳಾಗಿರ್ಲಿ ಇಲ್ಲ ದೊಡ್ಡವರಾಗಿರ್ಲಿ, ಐ ಥಿಂಕ್ ಎವ್ರಿ ಒನ್ ಹ್ಯಾಡ್ ದೇರ್ ಈಕ್ವಲ್ ಕಾಂಟ್ರಿಬ್ಯೂಷನ್. Even some scenes when all adults had to be there, our makle, they shot some videos. They only came forward now, ತೆಗಿತೀವಿ. ಓ ಯಾ, ಅದು ಬೇಕಲ್ವಾ? ಹೌದು. ನಾವೆಲ್ಲ ಆ ಕಡೆ ಹೋದಾಗ ಸ್ಕ್ರೀನ್ ಈ ಕಡೆ ಯಾರೋ ಒಬ್ರು ತೆಗಿಯಕ್ಕಿರ್ಬೇಕ, ನಿಜ. ಹೌದು, ನೈಸ್. ಅದ್ರಲ್ಲೂ ಮಕ್ಳೆಲ್ಲಾರು ಫ್ರೆಂಡ್ಸ್ ಗಳಾಗಿರೋದ್ರಿಂದ ಅವ್ರಿಗೊಂಥರ ಗೆಟ್ ಟುಗೆದರ್ ತರಾನು ಅವ್ರಗಳಿಗಾಯ್ತು. ಮಕ್ಳು ದೇ ಎಂಜಾಯ್ಡ್ ಇಟ್. ಪ್ಲಸ್ ಇನ್ನೊಂದು ಆಡ್ ಆನ್ ಮಾಡ್ಬೇಕಾಗಿರೋದು, ಸೊ ನಮ್ ಪ್ರೊಟಾಗನಿಸ್ಟ್ ವಿಕ್ರಮ್ ಇರೋದು ಜೂನಿಯರ್ ವಿಕ್ರಮ್ ಆಗಿ ಸಮರ್ಥ್ ಮಾಡಿರೋದು. ಸೊ ವೈಭವ್ ಅವ್ರ ಮಗ. ಸೊ ಹಿ ವಾಸ್ ಆಲ್ಸೋ ಏಬಲ್ ಟು ಪಿಕ್ ಅಪ್ ಥಿಂಗ್ಸ್ ರಿಯಲಿ ಫಾಸ್ಟ್. ಸೊ ಇನ್ ಫ್ಯಾಕ್ಟ್ ಇಂಪ್ರೊವೈಸ್ ಏನಾರು ಒಂದ್ ಶಾರ್ಟ್ ತೆಗ್ದ್ಮೇಲೆ ಹಿ ವಾಂಟೆಡ್ ಟು ನೋ ಚೆನ್ನಾಗ್ ಬಂತ, ಬರ್ಲಿಲ್ಲ ಅಂದ್ರೆ ಹೌ ಕ್ಯಾನ್ ಐ ಇಂಪ್ರೊವೈಸ್ ಅನ್ನೋದು. ಸೊ ದೇರ್ ವಾಸ್ ಗುಡ್ ಇಂಟ್ರೆಸ್ಟ್ ಅಮಾಂಗ್ ಕಿಡ್ಸ್. ವೆರಿ ನೈಸ್, ವೆರಿ ನೈಸ್. ಇವಾಗ ನೀವು ಹೇಳ್ದಂಗೆ ಸಮರ್ಥ, ಅವನಿಗೆ ಯು ಹ್ಯಾವ್ ಇದು ಅಂದ್ರೆ ಆ ಸ್ಪಾರ್ಕ್ ನ ನೀವು ಕೊಟ್ಟಿದ್ದೀರಾ ಆಲ್ರೆಡಿ. ಈ ಮೂವಿ ಮೇಕಿಂಗ್ ಇರಬಹುದು, ಅಥವಾ ಈ ಗೋ ಗ್ರೀನ್ ಅಥವಾ ರಿಸೋರ್ಸ್ ಸೇವ್ ಮಾಡಕ್ಕೆ, ಪ್ಲಾನೆಟ್ ಅನ್ನು ಸೇವ್ ಮಾಡಕ್ಕೆ. ಸೊ ಅದೆರಡು ನಾವು ಮಕ್ಕಳಲ್ಲಿ ಇದು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಮಕ್ಕಳಿಗೆ ಅದನ್ನ ಕೊಟ್ರೆ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅನ್ನೋ ತರ ಅದನ್ನ ನೀವು ಮೂವಿಲೂ ಡಿಪಿಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲೀಸ್ ಅಲ್ಲೂ ನೀವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀರಾ. ವೆರಿ ಗ್ಲಾಡ್ ಟು ನೋ. Definitely. At least ಎಲೆಕ್ಟ್ರಿಸಿಟಿ ಟರ್ನ್ ಆಫ್ ಮಾಡೋದು, ಲೈಟ್ಸ್ ಆಫ್, ಫ್ಯಾನ್ ಆಫ್, ಆರ್ ಕಂಪ್ಯೂಟರ್ ಹಂಗೆ ಬಿಟ್ಟು ಹೋಗ್ಬಿಡೋದು. ಸೊ ಆಲ್ ದೋಸ್ ಅಟ್ ಲೀಸ್ಟ್ ವಿ ಸಿ ಸಮ್. ಓ ವಾವ್, ನೈಸ್. ಹೇಳಿ ನಂದಿನಿ ಅವರೇ. ಅದೇ ಐ ನೋ ಅಂದೆ ಅಷ್ಟೇ. ಕರೆಕ್ಟ್, ಖಂಡಿತ ಅಲ್ವಾ? ಇವಾಗ ನೀವು ಮಕ್ಕಳು, ಹೌದು, ಅದ್ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಬರ್ಬೇಕು ಅಲ್ವಾ? ಅದೇ ಇರೋದು. ಸೊ ನಾವೇ ಅದನ್ನ ಬಿಟ್ಟು ಹೋದ್ರೆ ಅವ್ರುನು ಏನಕ್ಕೆ ಹೀಗ್ ಬಿಟ್ಟು ಹೋಗ್ತಿದ್ದಾರೆ ಅಂತ ಅವ್ರಿಗೆ ಆಶ್ಚರ್ಯ ಆಗ್ಬಹುದು. ಮತ್ತೆ ಆ ಸೀನ್ಸ್ ಅಲ್ಲೂ ಲೈಕ್ ಮಕ್ಳೆಲ್ಲ ಆಡ್ ಮಾಡೋರು, ನಾವ್ ಇದನ್ನು ಮಾಡ್ತೀವಲ್ವಾ ಅಂದ್ರೆ ಅವ್ರೇ ಲಿಸ್ಟ್ ಮಾಡ್ಕೊಳ್ತಾ ಇದ್ರು ಅವ್ರು ಏನೇನು ಯಾವ ತರ ವೇಸ್ಟೇಜ್ ಎಲ್ಲ ಆಗತ್ತೆ ಅಂತ. ಸೊ ಈ ಸೀನ್ ಆಡ್ ಮಾಡ್ಬೋದಲ್ಲ ಅಂತೆಲ್ಲ ಐಡಿಯಾಸ್ ಕೊಟ್ಟವ್ರು. ಸೊ ಅದರಿಂದ ಅಟ್ಲೀಸ್ಟ್ ದೇವರ್ ಏಬಲ್ ಟು ಒಂಥರ ಏನ್ ಹೇಳೋದು, ಅವ್ರ ಒಳಗೇನೆ ಅವರು ಕಂಡ್ಕೊಳ್ಳೋ ತರ ಆಯ್ತು. ಒಂದ್ ಸ್ವಲ್ಪ ಏನೋ ಥಿಂಕ್ ಮಾಡಿದ್ರು, ಅದೆಲ್ಲ ಇಂಟ್ರಾಸ್ಪೆಕ್ಟ್ ಮಾಡಿದ್ರು. ದಟ್ಸ್ ಅ ನೈಸ್ ಥಿಂಗ್ ಒಂಥರ. ಅಬ್ಸಲ್ಯೂಟ್ಲಿ, ಖಂಡಿತ ನೀವ್ ಹೇಳಿದ್ ನಿಜ. ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು ಅಂಡ್ ಅದರಿಂದ ನಮ್ಗೆ ಹೊಸ ತರ ರಿಫ್ಲೆಕ್ಷನ್ಸ್ ಬರ್ಬೇಕು. ನಾವು ಮತ್ತೆ ವಿ ಶುಡ್ ನಾಟ್ ಬಿ ಗೆಟಿಂಗ್ ಬ್ಯಾಕ್ ಟು ಅವರ್ ಪ್ರೀವಿಯಸ್. ಪ್ರತಿದಿನ ನಾವು ವಿ ನೀಡ್ ಟು ಬಿ ಅ ನ್ಯೂವರ್ ಬೆಟರ್ ಪರ್ಸನ್ ಅಲ್ವಾ? ಸೊ ಅಬ್ಸಲ್ಯೂಟ್ಲಿ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ಸ್. I mean, every kid also had a wish. They also want to do a YouTube video. ಹೌದಾ? They see a lot of YouTube shorts. ಹೌದು. So ಅವ್ರಿಗೂ ಏನೋ ಮಾಡಬೇಕು. So they thought this is a good opportunity for them to come on screen, and it's a beginning in those skills. I mean, so that is where they all were like, okay, we are also coming on YouTube, and on the excitement. ಖಂಡಿತ, ಖಂಡಿತ.
ದಟ್ಸ್ ಗುಡ್ ಟು ನೋ. ಅಂದ್ರೆ ಹೌದು, ಮಕ್ಕಳಿಗೆ ನಾವು ಆ ಥರದ್ದೆಲ್ಲ ಎಕ್ಸ್ಪೋಜರ್ ಈಗಿನ ಕಾಲದಲ್ಲಿ ಎಲ್ಲ ನಮಗ್ ಬೇಕೋ ಬೇಡವೋ, ಕಿಡ್ಸ್ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಥಿಂಗ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೂಲಕ. ಒಳ್ಳೇದ್ ಮಾಡ್ಲಿ ಅಷ್ಟೇ, ಅದನ್ನೇ ಯೂಸ್ ಮಾಡ್ಕೊಂಡು. ನೈಸ್. ಓಕೆ, ಈಗ ಇನ್ನೊಂದು ಪುಟ್ಟ ವಿರಾಮ ತಗೊಳ್ಳೋಣ. ಬನ್ನಿ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾವು ನಮ್ಮ ವೆಬಿನಾರ್ನ ಮುಂದುವರ್ಸೋಣ. ನಮ್ಮ ಜೊತೆ ಮರೆತ ಸ್ವರ್ಗ ತಂಡದವರು ಇದ್ದಾರೆ. ಶರತ್ ಅವರೇ, ಕುಡ್ ಯು ಪ್ಲೀಸ್ ಪ್ಲೇ V3 ಅಂಡ್ V4 ಇವಾಗ? ನೀರು ಉಸಿರಾಡಕ್ಕಾಗ್ತಾ ಇಲ್ಲ, ನೀರು ಕೊಡಿ ವೈಭವ್, ನೀರು ಕೊಡಿ ವೈಭವ್. ಫೈನಲಿ ನೀರು ಸಿಕ್ತು ನನಗೆ ಇವತ್ತು. ಸೊ ನಾವಿವಾಗ ಕ್ಲಿಪ್ ನೋಡ್ಕೊಂಡು ಬಂದ ಹಾಗೆ ನಮಗೆ ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್, ಬಟ್ ನಮಗ್ ನಿಜವಾಗ್ಲೂ ಆ ನೀರು ಸಿಕ್ಕಿದಾಗ ಖುಷಿ ಪಡೋ ತರ ವಿಕ್ರಮ್ ಅವ್ರು ಹೇಗೆ ಆ ವಿಡಿಯೋಲ್ ತೋರಿಸಿದ್ದಾರೆ, ಹಾಗೆ ವಿ ಶುಡ್ ಬಿ ಗ್ರೇಟ್ಫುಲ್ ಟು ದಿ ರಿಸೋರ್ಸಸ್ ದಟ್ ಆರ್ ಅವೈಲಬಲ್. ಮತ್ತೆ ನಾವು ಕೂಡ ವಿ ಶುಡ್ ಟೇಕ್ ಅವರ್ ಸ್ಟೆಪ್ಸ್ ಟು ಕೀಪ್ ಅವರ್ ಪ್ಲಾನೆಟ್ ಗ್ರೀನ್ ಅಂಡ್ ಹೆಲ್ತಿ. ಸೊ ಗೋಪಿ ಅವರೇ, ಐ ಸ್ಟಾರ್ಟ್ ವಿತ್ ಯು. ಒಳ್ಳೆ ಒಂದು ಸಬ್ಜೆಕ್ಟ್ ತಂದಿದ್ದೀರಾ. ಇದು ನಾವಾಗ್ಲೇ ಮಾತಾಡ್ಕೊಂಡಂಗೆ ಇಟ್ಸ್ ಅನ್ ಅಚೀವ್ಮೆಂಟ್ ಇಟ್ ಸೆಲ್ಫ್. ನೀವು ಶಾರ್ಟ್ ಮೂವಿ ಮಾಡಿರೋದೇ ಒಂದು ದೊಡ್ಡ ಅಚೀವ್ಮೆಂಟ್, ಅಂಡ್ ಅದರಿಂದ ನಾವು ಮಕ್ಳಿಗೆ ಕೊಡ್ತಾ ಇರೋದು ದಟ್ಸ್ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಫೈನಲ್ ಆಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಗೋಪಿ ಅವರೇ? ಮೊಟ್ಟ ಮೊದಲಿಗೆ ಇದರಲ್ಲಿ TKSFF ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಿ. ಆಸ್ ಅನ್ ಎಂಟೈರ್ ಟೀಮ್ ನಮ್ಗೊಂದು ಪ್ಲಾಟ್ಫಾರ್ಮ್ ಕೊಟ್ರು ವೇರ್ ವಿ ವೇರ್ ಏಬಲ್ ಟು ಪಿಚ್ ಇನ್ ಅವರ್ ಐಡಿಯಾ. ಸೊ ಇದು ಒಂದು ಪುಟ್ಟ ಪ್ರಯತ್ನ ಇಂದ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಎಲ್ಲವೋ ಒಂದ್ ಕಡೆ ವ್ಯತ್ಯಾಸ ಬಿದ್ದಿದೆ ಅಂತ ಅನ್ನಿಸ್ತಾರೆ ನಮ್ಗೆ. ಅದಕ್ಕಿಂತ ಇನ್ನೇನೋ ಅಚೀವ್ ಮಾಡಿದಿ, ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿರೋ ಅಷ್ಟೇನೆ ನಮ್ಗೆ ಸಂತೋಷ ಆಗುತ್ತೆ. ಸೊ ಎಲ್ರಿಗೂ ಕ್ರೂ ಮೆಂಬರ್ಸ್ ಮತ್ತೆ ಎಲ್ಲಾರು ವಿ ವರ್ ಲೈಕ್ ಅ ಫ್ಯಾಮಿಲಿ ಅಂಡ್ ವಿ ಹ್ಯಾಡ್ ಅ ರಿಯಲ್ ಗುಡ್ ಟೈಮ್. ಸೊ ತಿರ್ಗಾ ಅಗೇನ್ ಥ್ಯಾಂಕ್ಸ್ ಟು TKSFF. ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಗೋಪಿ ಅವರೇ. ನಂದಿನಿ ಅವರೇ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾನು ಹೇಳ್ದಾಗೆ ಅಂದ್ರೆ ಗೋಪಿ ಹೇಳ್ದಾಗೆ ಇದೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು TKSFF ಅವ್ರಿಗೆ. ಅಂಡ್ ಇದ್ರಲ್ಲಿ ಮಕ್ಕಳು ತುಂಬಾ ಎಕ್ಸೈಟ್ಮೆಂಟ್ ಇಂದ ಒಳ್ಳೆ ಎಫರ್ಟ್ಸ್ ಹಾಕಿದ್ದಾರೆ. ಒಂಥರ ಅವ್ರಿಗೂ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ದಂಗೆ, ಅವ್ರಿಗೂ ಲೈಕ್ ಅವ್ರದೇ ಏನ್ ಹೇಳೋದು, ಒಂದು ಸ್ಟ್ರೆಂತ್ ಏನು ಅದನ್ನ ಅವ್ರು ಕಂಡ್ಕೊಂಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ನಿಜ ಹೇಳ್ಬೇಕಂದ್ರೆ ನಮಗೂ ಓಕೆ ಇದನ್ನು ನಾವು ಮಾಡಕ್ ಆಯ್ತಲ್ಲ ಅಂತ ನಮ್ಗೇನೆ ವಿ ಆರ್ ಲೈಕ್ ಒಂಥರ ಇಟ್ಸ್ ಪ್ಯಾಟಿಂಗ್ ಮೊಮೆಂಟ್ ಅನ್ಕೊಳ್ಬೋದು.
ಸೊ Absolutely. ನಮ್ದು ಯುನೋ ದ ಟೀಮ್ ವಾಸ್ ವಂಡರ್ಫುಲ್ ನಿಜವಾಗ್ಲು. ತುಂಬಾ ಫನ್ ಇತ್ತು, ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲಾ ವಿಷಯದಲ್ಲೂ. ಎಸ್ಪೆಷಲಿ ವಿಕ್ರಮ್ ಅವರು ಪಾಪ ಬಿಸಿಲಲ್ಲಿ ಇಷ್ಟೆಲ್ಲ ಓಡಾಡಿದ್ದಾರೆ ಅಂದ್ರೆ ಲೈಕ್ ಅಮೇಸಿಂಗ್ ನಿಜವಾಗ್ಲು. ಅಂಡ್ ಸಮರ್ ಡಿಡ್ ಅನ್ ಅಮೇಸಿಂಗ್ ಜಾಬ್. ಸೊ ಓವರ್ ಆಲ್ ಇಟ್ ವಾಸ್ ಅ ಫನ್ ಮೊಮೆಂಟ್. ಒಂಥರ ಮೂವಿ ಚೆನ್ನಾಗಿ ಮಾಡಿದ್ವಿ, ಮುಗಿಸಿದ್ವಿ. ಸೊ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಅಬ್ಸಲ್ಯೂಟ್ಲಿ, ನೀವು ಅದು ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಗೆ ಒಂದು ಒಳ್ಳೆ ಟೀಮ್ ಸಿಕ್ತು, ಲೈಕ್ ಮೈಂಡೆಡ್ ಪೀಪಲ್, ಮತ್ತೆ ಅಫ್ಕೋರ್ಸ್ ನೀವು ಫ್ರೆಂಡ್ಸ್ ಅನ್ನು. ದಟ್ ಹ್ಯಾಸ್ ಆಲ್ಸೋ ಬೀನ್ ಅನ್ ಅಡ್ವಾಂಟೇಜ್ ಅಂತ ಅನ್ಸತ್ತೆ. ವೆರಿ ಅಂಡ್ ಇನ್ನೊಂದ್ ಆಡ್ ಮಾಡ್ಬೇಕಂದ್ರೆ ವೈಭವ್ ಅವರೇ ಎಡಿಟಿಂಗ್ ಇದೆಲ್ಲ ಮಾಡಿರೋದು. ಅವರು ಲೈಕ್ ಈ ಮೂವಿಗೋಸ್ಕರ ಅವ್ರು ಕೆಲವೆಲ್ಲ ಲೈಕ್ ವೆಂಚರ್ ಔಟ್ ಮಾಡಿ ರಿಸರ್ಚ್ ಮಾಡಿ ಲೈಕ್ ಹಿಸ್ ಟ್ರೈಡ್ ಲೈಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ I mean, we are so happy, like we have such an amazing team. Absolutely. Kudos to your team. ವೈಭವ್ ಅವರೇ, ನಂದಿನಿ ಅವ್ರು ನಿಮ್ ವಿಷಯ ಹೇಳಿದ್ದಕ್ಕೆ. ಸೊ ಹೇಳಿ, ಆ ಎಡಿಟಿಂಗ್, ಟೆಕ್ನಿಕಲ್ ನೀವೇನ್ ವರ್ಕ್ ಮಾಡಿದ್ರಿ, ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಅಂಡ್ ಮತ್ತೆ ಓವರ್ ಆಲ್ ಈ ಮೂವಿ ಬಗ್ಗೆ ಕ್ಲೋಸಿಂಗ್ ರಿಮಾರ್ಕ್ಸ್. Yeah, I mean, definitely, I was just exploring options. ಯಾವ ತರ ಎಲ್ಲ ಎಡಿಟಿಂಗ್ ಮಾಡ್ತಾರೆ. We see so many videos on YouTube or Facebook. So I was exploring a couple of months ago, and I didn't know that it will be so useful for making this movie. So, I mean, we thought we'll give it a try. We didn't go for any complex editing or anything, but main ಆಗಿ ನೀಟಾಗಿ ಎಲ್ಲ ಜಾಯಿನ್ ಮಾಡಿದ್ವಿ. ವಾಯ್ಸ್ ಬ್ಯಾಲೆನ್ಸ್, ನಾಯ್ಸ್ ತೆಗೆದು, ಅಂಡ್ ಹೌ ವಿ ಕ್ಯಾನ್ ಗಿವ್ ಸಮ್ color overlays, all that we tried, and then the different speeds, how to explore some speeds, because sometimes everything has to be fit in 16 minutes. We definitely namdu 23-25 minutes thanka hogittu, so we had to cut shots, reduce. So all those things, nammanale kutkondu everybody were here, everybody were suggesting, let's move this, move here, move there. I was able to quickly do all those edits on the fly. If it was somebody else in India, we hire a team, share ಮಾಡಿ ಅವರು ನಾವೊಂದು ಹೇಳೋದು ಅವರೊಂದು ಮಾಡೋದು, that confusion will be there. So at least those things were avoided. We all sat together and came out well. ಖಂಡಿತ ಹೌದು. ಯಾಕೆಂದ್ರೆ ನಾವು ಸ್ಕ್ರೀನ್ ಮೇಲೆ ನಾವು ಹೇಗೆ ಆಕ್ಟರ್ಸ್ ನೋಡ್ತೀವಿ, ಬಿಹೈಂಡ್ ದ ಸೀನ್ಸ್ ಆಲ್ಸೋ ಅಷ್ಟೇ ಎಫರ್ಟ್ ಇರುತ್ತೆ, ಇಫ್ ನಾಟ್ ಮೋರ್, ಫ್ರಮ್ ದ ಟೆಕ್ನಿಕಲ್ ಟೀಮ್. ಸೊ ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಟ್. ಮತ್ತೆ ಓವರ್ ಆಲ್ ಹೇಗೆ ಹೇಳ್ತೀರಾ, ನಿಮ್ಮ ಫ್ಯಾಮಿಲಿ ಇದರಲ್ಲಿ ಭಾಗವಹಿಸಿದ್ರು, ನಿಮ್ಮ ಪೇರೆಂಟ್ಸ್, ಕಿಡ್ಸ್ ಎಲ್ಲರೂ ಮಾಡಿದ್ದೀರಾ? ಸೊ ಫೈನಲ್ ವರ್ಡ್ಸ್. Final words, yeah. I mean, our passion will still continue for sustainability, go green. So keep creating awareness, eshtathastu, and when we meet people, or when we go to temples or socialize. So definitely thanks for TKSF for this platform, and hopefully we will do more short film. Yes, absolutely. ಹೌದು. I'll come to that right after this. So ವಿಕ್ರಮ್ ಅವ್ರಿಗೆ ಕೇಳ್ಬಿಟ್ಟು I'll come to that next steps. ವಿಕ್ರಮ್ ಅವರೇ ಹೇಳಿ ನೀವು. ಐ ಥಿಂಕ್ ಎಲ್ಲರೂ ಹೇಳ್ದಂಗೆ ಒಂದು ಏನು ಸ್ವಲ್ಪ ಸಮಾಧಾನ, ಸಂತೋಷದ ವಿಷಯ ಅಂತಂದರೆ, ಒಂದು ಇಂಪಾರ್ಟೆಂಟ್ ಸಾಮಾಜಿಕ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹೋಪ್ಫುಲಿ ಎಲ್ಲರೂ ಅದನ್ನು ಲೈಕ್ ಮಾಡಿದ್ದಾರೆ ಅಂದ್ಕೊಳ್ತೀವಿ. ಸೊ ಇದೇ ಥರ ನಾವು ನಮ್ಮ ಜೀವನದಲ್ಲೂ ಎಷ್ಟಾಯಿತು ಅಷ್ಟು ಪ್ರಾಕ್ಟೀಸ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇದ್ದೀವಿ ಆದಷ್ಟು. So hopefully we will continue. Overall feels very happy. ಖಂಡಿತ ನೀವ್ ಹೇಳ್ದಂಗೆ ಈ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚೋ ಹಾಗೆ, ಇವಾಗ ನಿಮ್ಮನ್ನ ನೋಡ್ಕೊಂಡು ನಾವು ಕಲಿತೀವಿ, ನಮ್ಮನ್ನ ನೋಡ್ಕೊಂಡು ಇನ್ನೊಬ್ರು ಕಲಿತಾರೆ. ಸೊ ವಿ ಶುಡ್ ಟೇಕ್ ದಟ್ ಗುಡ್ ಹ್ಯಾಬಿಟ್ಸ್ ಅಲಾಂಗ್ ಅಂತ. ಖಂಡಿತ. ಸೊ ವೈಭವ್ ಅವರಾಗ್ಲೇ ಹೇಳ್ದಂಗೆ ವಿಲ್ ರ್ಯಾಪ್ ದಿಸ್ ವೆಬಿನಾರ್ ಇವಾಗ ವಿತ್ ದಿಸ್ ಫೈನಲ್ ಥಾಟ್. ನಿಮ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಇರ್ಬೇಕಾದ್ರೆ ನಿಮ್ದು, ಡು ಯು ಹ್ಯಾವ್ ಎನಿ ಟಾಪಿಕ್ಸ್ ಇನ್ ಮೈಂಡ್? ಈ ತರ ವಂಡರ್ಫುಲ್ ಟಾಪಿಕ್ಸ್, ಥಾಟ್ ಪ್ರೊವೋಕಿಂಗ್. ಐ ನೋ ಯು ಆರ್ ಅ ಫ್ಯಾಬುಲಸ್ ಟೀಮ್, ಸೊ ಏನಾದ್ರೂ ಥಾಟ್ಸ್ ಇಟ್ಕೊಂಡಿದ್ದೀರಾ?
ಸೊ ನನ್ನ ಮಗಳು ಆಕ್ಚುಲಿ ಒಂದ್ ಒಳ್ಳೆ ಸಜೆಷನ್ ಕೊಟ್ಲು. ಸೊ ನಾವ್ ಎಂಡ್ ಮಾಡ್ತಾ ಇದೀರಿ, ಆದ್ರೆ ನೆಕ್ಸ್ಟ್ ಕರೆಕ್ಟಿವ್ ಮೆಷರ್ಸ್ ಪ್ರೊಟಾಗನಿಸ್ಟ್ ಮಾಡೋದು, ಅದನ್ನ ನಾವು ತೋರಿಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತಲ್ಲ ಅಂತ. ಸೊ ದಟ್ ಮೇ ಬಿ ಲೈಕ್ ಕೈಂಡ್ ಆಫ್ ಪಾರ್ಟ್ 2 ಆಫ್ ಮರ್ತ ಸ್ವರ್ಗ, ನಮ್ ಪ್ರೊಟಾಗನಿಸ್ಟ್ ಈಗ ಎದ್ಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡ್ತಿರೋದು ಅನ್ನೋದು. ಸೊ ದಟ್ ಈಸ್ ಒನ್ ಥಿಂಗ್ ವಿ ಕ್ಯಾನ್ ಎಕ್ಸ್ಪ್ಲೋರ್. ಖಂಡಿತ ಖಂಡಿತ. Yeah, my Yeah, interests are like relationships, how we can make all these different human relationships more valuable, more respectful. And I mean, a lot of times people may take it for granted or hurt each other, fight, or ಅಲ್ಲಿ ಏನಾದ್ರು ಒಂದು ಮಾಡ್ಬೇಕು ಅಂತ on relationship basis. ನೈಸ್, ಗುಡ್ ಟು ಹಿಯರ್. ಹೌದು, ಐ ವಿಶ್ ಯು ಗುಡ್ ಲಕ್ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೆ. ಮತ್ತೆ ನಾನು ಐ ಲುಕ್ ಫಾರ್ವರ್ಡ್ ಟು ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್. ಆಮೇಲೆ ಬಿಫೋರ್ ವಿ ಲೀವ್, ನನಗೆ ನಿಮ್ಮ ಪೋಸ್ಟರ್ ಇಟ್ ಸೆಲ್ಫ್, ನಾನು ನೋಡ್ತಾ ಇದ್ದೀನಿ ನಿಮ್ಮ ಹಿಂದೆ, ಅಲ್ಲಿ ನೇಚರ್ ಇದೆ, ಬಟ್ ಬರಡಾಗಿರೋ ಒಂದು ಮರ ಇದೆ, ಮತ್ತೆ ಗೆಳೆಯರು ಅರ್ಪಿಸುವ ಕಿರಿಚಿತ್ರ ಅಂತಿದೆ. ಅದೇ ಒಂಥರ ನಮಗೆ ಕ್ಯಾಚಿ ಅಲ್ವಾ? ಏನೋ ಪ್ರೊಡಕ್ಷನ್ ಏನೇನೋ ಮಾಡೋ ಬದಲು ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ, ನಾವೆಲ್ಲ ಸೇರ್ಕೊಂಡ್ ಮಾಡ್ತಾ ಇದೀವಿ ನೋಡಿ ಅಂತ. ಹೌದು, ಅದನ್ನೇ ನಾವು ತೋರಿಸ್ಬೇಕಿತ್ತು. ಲೈಕ್ ವಿ ಆರ್ ಸೋ ಗ್ಲಾಡ್ ಅದು ತಟ್ಟುತ್ತಾ ಇದೆ, ಲೈಕ್ ಗೊತ್ತಾಗ್ತಿದೆ ಅಂತ ಪೋಸ್ಟರ್ ಇಂದ. ಸೊ ಯಾ, ವಿ ಆರ್ ಆಲ್ ಗೆಳೆಯರು ಅಂಡ್ ದಿಸ್ ಬಾಂಡ್ ಇಸ್ ಲೈಕ್ ಅಮೇಜಿಂಗ್. ನಾವೆಲ್ಲ ಒಟ್ಟು ಸೇರಿ ರೂಪ ತಂದಿದೀವಿ. ಖಂಡಿತ ಖಂಡಿತ. ಐ ವಿಶ್ ಆಲ್ ದ ಬೆಸ್ಟ್ ನಿಮ್ಮ ಗೆಳೆಯರ ಬಳಗಕ್ಕೆ. ಹೀಗೆ ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾ ಇರಿ ನಿಮ್ಮ ಮಕ್ಕಳಿಗೆ, ಮುಂದಿನ ಜನರೇಷನ್ ಅವ್ರಿಗೆ. ಹೇಗೆ ನೀವು ಈ ಮೂವಿ ಮೂಲಕ ಮಾಡಿದಿರಾ, ಅದು ಬೇರೆ ಸಾಕಷ್ಟು ಜನರಿಗೆ, ಬೇರೆ ಸಾಕಷ್ಟು ಮಕ್ಕಳಿಗೆ ದಾರಿದೀಪ ಆಗ್ಲಿ, ಅವರು ಕೂಡ ಇದರಿಂದ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾವು ಇಂದಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ದಿಸ್ ವೆಬಿನಾರ್. ನಮಸ್ಕಾರ. ನಮಸ್ಕಾರ.